Lord and Savior, the Lord Jesus Christ. ಎಲ್ಲರಿಗೂ ನಮ್ಮ ಕರ್ತನಾದಂತ ಮತ್ತು ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. If any of you have joined for the first time, ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ಈ ಒಂದು ಅಧ್ಯಯನಕ್ಕೆ ಬಂದಿರುವುದಾದರೆ, we welcome you and we are studying through the important epistle of Hebrews. ನಿಮಗೆ ಸ್ವಾಗತವನ್ನು ಬಯಸುತ್ತೇವೆ ಮತ್ತು ನಾವು ಒಂದು ಪ್ರಾಮುಖ್ಯವಾದಂತಹ ಪತ್ರಿಕೆ ಅಂತ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಅಧ್ಯಯನ ಮಾಡುತ್ತಿದ್ದೇವೆ. First week we looked at the background of this letter. ಮೊದಲನೆಯ ವಾರದಲ್ಲಿ ನಾವು ಈ ಒಂದು ಪತ್ರಿಕೆಯ ಹಿನ್ನೆಲೆಯನ್ನು ನೋಡಿಕೊಂಡೆವು. Many Jewish people became believers in Jesus Christ in the early century. ಆ ಮೊದಲನೆಯ ಶತಮಾನಗಳಲ್ಲಿ ಅನೇಕ ಯಹೂದ್ಯರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ವಿಶ್ವಾಸಿಗಳಾದರು. They stepped out of Judaism to Christian faith. ಅವರು ತಮ್ಮ ಯೂದ ಮತದಿಂದ ಹೊರಕ್ಕೆ ಬಂದು ಕ್ರೈಸ್ತ ನಂಬಿಕೆಯಲ್ಲಿ ನಡೆಯುವವರಾದರು. But because of the persecution they were facing from their own countrymen, they were thinking, did we make the right decision or should we go back to Judaism? ಅವರು ತಮ್ಮ ಸ್ವಂತ ಜನರಿಂದಲೇ ಅನುಭವಿಸುತ್ತಿದ್ದಂತಹ ಹಿಂಸೆಗಳ ನಿಮಿತ್ತದಿಂದಾಗಲಿ ಅವರು ಯೋಚಿಸುತ್ತಾ ಇದ್ದರು, ಏನೆಂದರೆ ನಾವು ಯೂದ ಮತದಿಂದ ಹೊರಕ್ಕೆ ಬಂದು ಸರಿಯಾದ ಕೆಲಸವನ್ನು ಮಾಡಿದೆವಾ ಅಥವಾ ಹಿಂತಿರುಗಿ ನಮ್ಮ ಹಿಂದಿನ ಮತಕ್ಕೆ ಹೋಗಬೇಕಾ ಎಂಬುದಾಗಿ ಯೋಚಿಸುತ್ತಿದ್ದರು. Because Judaism, with all its external things to see, their priesthood, their covenant, the Mosaic law given, and the temple, the rituals, all looked very attractive to human eyes. ಯಾಕಂದ್ರೆ ಯೂದ ಮತದಲ್ಲಿ ನಾವು ನೋಡುವಾಗ ಅವರಿಗೆ ಕೊಡಲ್ಪಟ್ಟಂತದ್ದೆಲ್ಲವೂ ಅದು ಅತ್ಯಂತ ಆಕರ್ಷಣೀಯವಾಗಿತ್ತು. ಆ ದೇವದರ್ಶನದ ಗುಡಾರ ಇರಬಹುದು, ಆ ಧರ್ಮಶಾಸ್ತ್ರ ಇರಬಹುದು, 10 ದಶಾಜ್ಞೆಗಳಿರಬಹುದು, ಮೋಶೆಯಿಂದ ಕೊಡಲ್ಪಟ್ಟಂತಹ ಇನ್ನು ಅನೇಕ ಸಂಗತಿಗಳು, ಆಚಾರ ವಿಚಾರಗಳಿರಬಹುದು, ಎಲ್ಲ ಅವರನ್ನ ಬಾಹ್ಯವಾಗಿ ಆಕರ್ಷಿಸುವಂತವುಗಳಾಗಿದ್ದವು. But when they became believers in Christ, all they were getting was persecution and very simple Lord's baptism, Lord's supper, a simple gathering. Did we make the right decision? That's what they were thinking. ಆದರೆ ಅವರು ಕರ್ತನನ್ನು ಅಂಗೀಕರಿಸಿಕೊಂಡು ರಕ್ಷಣೆಯ ಮಾರ್ಗಕ್ಕೆ ಬಂದಾಗ ಅವರಿಗೆ ಸಿಕ್ಕದ್ದು ಏನೆಂದರೆ ಅದು ಒಂದು ಸಾಧಾರಣವಾದಂತಹ ದೀಕ್ಷಾ ಸ್ನಾನ ಮತ್ತು ಸಾಧಾರಣವಾದಂತಹ ಕರ್ತನ ಭೋಜನ, ಸಾಧಾರಣವಾದಂತಹ ಕೂಡುವಿಕೆ. ಇದನ್ನೆಲ್ಲ ಅವರು ನೋಡುವಾಗ ಎಲ್ಲವೂ ಸಾಮಾನ್ಯವಾಗಿದೆ, ನಾವು ಸರಿಯಾದಂತಹ ನಿರ್ಧಾರವನ್ನು ಮಾಡಿ ಇಲ್ಲಿಗೆ ಬಂದೆವಾ ಎಂಬುದಾಗಿ ಯೋಚಿಸುತ್ತಿದ್ದರು. So the author to Hebrews is showing the superiority of Christ over all the Old Testament covenant. ಆದ್ದರಿಂದ ಈ ಇಬ್ರಿಯರಿಗೆ ಈ ಪತ್ರಿಕೆಯನ್ನ ಬರೆದಂತ ಈ ಒಂದು ಕರ್ತೃವು ಯೇಸು ಕ್ರಿಸ್ತನ ನಂಬಿಕೆಯು ಅದು ಹಳೆ ಒಡಂಬಡಿಕೆ ಎಲ್ಲ ವಾಗ್ದಾನಗಳಿಗಿಂತಲೂ ಆಶೀರ್ವಾದಗಳಿಗಿಂತಲೂ ಅತ್ಯಂತ ಹೆಚ್ಚಿನದು ಎಂಬುದಾಗಿ ಹೇಳುತ್ತಾನೆ. I don't want to go back to what we already shared, but last week we looked at verse 1 to 3. ನಾನು ಈಗಾಗಲೇ ಏನನ್ನ ನಾವು ಅಧ್ಯಯನ ಮಾಡಿದ್ದೇವೆ ಎಂಬುದಾಗಿ ಮತ್ತೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ಕಳೆದ ವಾರ ನಾವು 1ರಿಂದ 3ನೇ ವಚನಗಳವರೆಗೆ ಅಧ್ಯಯನ ಮಾಡಿಕೊಂಡೆವು. There we were shown by the author that Lord Jesus Christ as the Son is the final revelation of God and he is superior to the Old Testament prophets. ಅಲ್ಲಿ ನಾವು ನೋಡಿಕೊಂಡೆವು, ಈ ಪತ್ರಿಕೆಯ ಬರಹಗಾರನು ಹೇಳುತ್ತಾನೆ, ದೇವರ ಮಗನಾದಂತ ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಂತಹ ಆ ಒಂದು ಪ್ರಕಟಣೆ ಅದು ಕಡೆಯ ಪ್ರಕಟಣೆಯಾಗಿತ್ತು ಮತ್ತು ಆತನು ಬೇರೆ ಎಲ್ಲಾ ಮಹಾಯಾಜಕರಿಗಳಿಗಿಂತಲೂ ಪ್ರವಾದಿಗಳಿಗಿಂತಲೂ ಶ್ರೇಷ್ಠವಾದಂತ ಪ್ರವಾದಿ ಎಂಬುದಾಗಿ ನಾವು ನೋಡಿಕೊಂಡೆವು. He is superior to the prophets. ಆತನು ಎಲ್ಲಾ ಪ್ರವಾದಿಗಳಿಗಿಂತಲೂ ಅತ್ಯುನ್ನತನು. Because of a superior revelation that came through him. ಯಾಕಂದ್ರೆ ಆತನ ಮೂಲಕ ಬಂದಂತಹ ಶ್ರೇಷ್ಠ ಪ್ರಕಟಣೆಯಿಂದ ಆತನು ಶ್ರೇಷ್ಠನಾದಂತ ಪ್ರವಾದಿ. In the prophets, God spoke in different time, in different method. ಪ್ರವಾದಿಗಳ ಮೂಲಕ ದೇವರು ನಾನಾ ವಿಧಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಮಾತನಾಡಿದನು. His revelation was different in pardon me uncle, would you please repeat? His revelation was different in different ways. ಆತನ ಪ್ರಕಟಣೆಗಳು ಅದು ಬೇರೆ ಬೇರೆ ಕಾಲಗಳಲ್ಲಿ ವಿಭಿನ್ನವಾಗಿ ಇದ್ದಂತ ಪ್ರಕಟಣೆಗಳಾಗಿದ್ದವು. Superiority of the Son over the other prophets. The Son, heir, and other prophets were the servants. ಆ ಮಗನನ್ನ ನಾವು ನೋಡುವಾಗ ಆತನು ಬೇರೆ ಎಲ್ಲಾ ಪ್ರವಾದಿಗಳಿಗಿಂತಲೂ ಅತ್ಯುನ್ನತನಾದಂತವನು. ಯಾಕಂದರೆ ಆತನೇ ಎಲ್ಲದಕ್ಕೂ ಬಾಧ್ಯನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನೇ ಎಲ್ಲ ಪ್ರವಾದಿಗಳಿಗಿಂತಲೂ ಅತ್ಯುನ್ನತನು.
He is the son when others were servants. ಆತನು ಮಗನಾಗಿದ್ದನು, ಬೇರೆಯವರು ಆತನು ಸೇವಕರಾಗಿದ್ದರು, ಬೇರೆ ಪ್ರವಾದಿಗಳು. The son is the heir of all things. ಮಗನೆಂಬುದಾಗಿ ಹೇಳುವಾಗ ಎಲ್ಲದಕ್ಕೂ ಆತನೇ ಬಾಧ್ಯಸ್ಥನು. His lordship over history. ಆತನ ಪ್ರಭುತ್ವವನ್ನ ನೋಡುವಾಗ ಇತಿಹಾಸದ ಮೇಲೆ ಆತನ ಪ್ರಭುತ್ವವಿದೆ. His manifestation of divine nature. ಆತನ ದೈವಿಕ ಸ್ವಭಾವವು ಅದು ಕಾಣಿಸಿಕೊಂಡದ್ದಾಗಿತ್ತು. His government over the universe. ಆತನ ರಾಜ್ಯವು ಅದು ಈ ಲೋಕದಲ್ಲಿ ಎಲ್ಲ ಸ್ಥಾಪಿಸಿದೆ, ಆತನ ಅಧಿಕಾರ. His provision by the purification of sins he made on the cross. ಮತ್ತು ಶಿಲುಬೆ ಮೇಲೆ ಆತನು ಮಾಡಿದಂತಹ ಮತ್ತು ಆತನು ಸುರಿಸಿದಂತಹ ರಕ್ತದ ಮುಖಾಂತರ ರಕ್ಷಣೆಯ ಮಾರ್ಗಕ್ಕೆ ಬೇಕಾದದ್ದನ್ನೆಲ್ಲ ಒದಗಿಸಿಕೊಟ್ಟನು. Then he was exalted to glory at the right hand of the Father. ನಂತರ ಆತನು ತಂದೆಯ ಬಲಗಡೆಯಲ್ಲಿ ಮಹಿಮೆಗೆ ಏರಿಸಲ್ಪಟ್ಟು ಆಸನಾರೂಢನಾದನು. That is what we looked at last week. ಅದನ್ನೇ ನಾವು ಕಳೆದ ವಾರ ನೋಡಿಕೊಂಡೆವು. Today let's start by reading verse 4. ಈ ದಿನ ನಾವು 4ನೇ ವಚನವನ್ನು ಓದಿಕೊಳ್ಳುವುದರ ಮೂಲಕ ಪ್ರಾರಂಭಿಸೋಣ. 4ನೇ ವಚನ. ಈತನು ದೇವದೂತರಿಗಿಂತಲೂ ಉತ್ತಮನಾದನು, ಅವನಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿದನಲ್ಲ. After showing that Christ is superior to the prophets, now in this paragraph the author affirms that the Son is superior to angels. ಎಲ್ಲ ಪ್ರವಾದಿಗಳಿಗಿಂತಲೂ ಆತನು ಮಗನು ಉತ್ತಮನಾದಂತವನು ಎಂಬುದಾಗಿ ಹೇಳಿದ ನಂತರ ಇಲ್ಲಿ ಬರಹಗಾರನು ಹೇಳುತ್ತಾನೆ, ಆತನು ದೇವದೂತರಿಗಿಂತಲೂ ಶ್ರೇಷ್ಠನಾದವನು ಎಂಬುದಾಗಿ. Remember, the original readers of this epistle were Jewish Christians. ಜ್ಞಾಪಕದಲ್ಲಿರಲಿ, ಈ ಪತ್ರಿಕೆಗಳನ್ನ ಮೂಲವಾಗಿ ಬರೆದದ್ದು ಯಾರಿಗೆ ಎಂದರೆ ಯಹೂದ್ಯ ವಿಶ್ವಾಸಿಗಳಿಗೆ. They believed that angels were highest being in God's creation. ಅವರು ನಂಬುವ ಪ್ರಕಾರ ದೇವರ ಸೃಷ್ಟಿಯಲ್ಲಿ ದೇವದೂತರು ಅತ್ಯುನ್ನತರು ಎಂಬುದಾಗಿ ಅವರು ನೆನೆಸಿದರು. The sacredness of the Old Testament law, they believed it was spoken through the angels. The law was given in the mediatory work of the angels. ಅವರ ಪ್ರಕಾರ ಹಳೆಯ ಒಡಂಬಡಿಕೆಯ ಧರ್ಮಶಾಸ್ತ್ರ ಮತ್ತು ಶಾಸನಗಳು ಅದು ದೇವದೂತರ ಮಧ್ಯಸ್ಥಿಕೆಯ ಮುಖಾಂತರ ಕೊಡಲ್ಪಟ್ಟದ್ದು ಎಂಬುದಾಗಿ ಅವರು ನಂಬುತ್ತಿದ್ದರು. Let us read 2 verses. Acts 7:53. Acts 7:53. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 53ನೇ ವಚನವನ್ನ ನಾವು ನೋಡಿಕೊಳ್ಳೋಣ. 7ನೇ ಅಧ್ಯಾಯ 53ನೇ ವಚನ. ಅಪೊಸ್ತಲರ ಕೃತ್ಯ. ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರಾದರೂ ಅದನ್ನು ಅನುಸರಿಸುವುದಿಲ್ಲ ಎಂದು ಹೇಳಿದನು. Galatians 3:19. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಎಂತಿಂಥದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. The argument is that the angels had a part in giving the old covenant. ಇಲ್ಲಿ ಅವರ ವಾದ ಏನಾಗಿತ್ತು ಎಂದರೆ ಹಳೆಯ ಒಡಂಬಡಿಕೆಯನ್ನ ಕೊಡುವುದರಲ್ಲಿ ದೇವದೂತರು ಮುಖ್ಯ ಪಾತ್ರವನ್ನು ವಹಿಸಿದ್ದರು. That is the law of Moses. ಅಂದರೆ ಮೋಶೆಯ ಧರ್ಮಶಾಸ್ತ್ರ. So they questioned if Christianity and the new covenant had anything to equal that. ಆದ್ದರಿಂದ ಅವರು ಪ್ರಶ್ನಿಸುವವರಾದರು ಏನೆಂದರೆ ಕ್ರೈಸ್ತತ್ವ ಮತ್ತು ಕ್ರೈಸ್ತ ನಂಬಿಕೆ ಅದಕ್ಕೆ ಸಮಾನವಾದ ಯಾವುದಾದರೂ ನಂಬಿಕೆಗಳನ್ನ ಹೊಂದಿದೆಯಾ ಎಂಬುದಾಗಿ. These messengers, angels, came from God's presence. ಈ ದೇವದೂತರು ಅವರು ವಾರ್ತೆಗಳನ್ನು ತೆಗೆದುಕೊಂಡು ದೇವರ ಪ್ರಸನ್ನತೆಯಿಂದ ಬಂದವರಾಗಿದ್ದರು. But the author to Hebrews proves that Christ is superior to angels. ಆದರೆ ಈ ಇಬ್ರಿಯರ ಪತ್ರಿಕೆಯನ್ನ ಬರೆದಂತಹ ಈ ಗ್ರಂಥಕರ್ತನು ಯೇಸು ಕ್ರಿಸ್ತನೇ ಆ ದೇವದೂತರಿಂದ ಶ್ರೇಷ್ಠನಾದವನು ಎಂಬುದಕ್ಕೆ ಕೆಲವು ಪುರಾವೆಗಳನ್ನ ಕೊಡುತ್ತಾನೆ. He does this by quoting 7 passages from the Old Testament, which is the Jewish Bible. ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳನ್ನ ಆತನು ಹಳೆಯ ಒಡಂಬಡಿಕೆಯಿಂದ ಅಂದರೆ ಯಹೂದ್ಯರ ಸತ್ಯವೇದದಿಂದ 7 ಪುರಾವೆಗಳನ್ನ ಕೊಡುವವನಾಗಿದ್ದಾನೆ. He makes out of this 7 quotation,
he makes 4 points about Christ and the angels. ಈ 7 ವಚನಗಳನ್ನ ತೋರಿಸುವುದರ ಮೂಲಕ ಆತನು 4 ಅಂಶಗಳನ್ನ ಕ್ರಿಸ್ತನ ಮತ್ತು ದೇವದೂತರ ಕುರಿತಾಗಿ ತೋರ್ಪಡಿಸುತ್ತಾನೆ. In verse 4 he made the statement that Christ is superior to angels. 4ನೇ ವಚನದಲ್ಲಿ ಆತನು ಕ್ರಿಸ್ತನು ದೇವದೂತರಿಗಿಂತ ಶ್ರೇಷ್ಠನಾದನು ಎಂಬಂತ ಅಂಶವನ್ನ ತಿಳಿಸುತ್ತಾನೆ. Because he has a more excellent name. ಯಾಕಂದರೆ ಆತನಿಗಿರುವಂತಹ ಹೆಸರು ಅತ್ಯುನ್ನತವಾದಂತಹ ಹೆಸರು. Let's look what that is in verse 5 and 6. ಅದು ಏನು ಎಂಬುದಾಗಿ 5 ಮತ್ತು 6ನೇ ವಚನಗಳಲ್ಲಿ ನಾವು ನೋಡಿಕೊಳ್ಳೋಣ. Please read verse 5 and 6. 5 ಮತ್ತು 6ನೇ ವಚನವನ್ನ ಇಬ್ರಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5-6 ವಚನವನ್ನ ಓದಿಕೊಳ್ಳೋಣ. ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದ್ದುಂಟೋ? ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವದೂತರೆಲ್ಲರೂ ಆತನಿಗೆ ಅಡ್ಡಬೀಳಲಿ ಎಂದು ಹೇಳುತ್ತಾನೆ. Here Christ is the messianic son and receives angelic worship. ಇಲ್ಲಿ ಯೇಸು ಕ್ರಿಸ್ತನನ್ನ ನಾವು ನೋಡುವಾಗ ಆತನು ಮೆಸ್ಸಿಯನಾದಂತಹ ಮಗನು ಮತ್ತು ದೇವದೂತರಿಂದ ಆರಾಧನೆ ಹೊಂದುವವನಾಗಿದ್ದಾನೆ. In verse 2 and 3 he has already proved that Christ is the son of God by nature. 2 ಮತ್ತು 3ನೇ ವಚನಗಳಲ್ಲಿ ಆತನು ಈಗಾಗಲೇ ಸ್ವಭಾವದಲ್ಲಿ ಯೇಸು ಕ್ರಿಸ್ತನು ದೇವರ ಮಗನು ಎಂಬುದನ್ನ ನಿರೂಪಿಸಿದ್ದಾನೆ. Now he says that he has inherited a more excellent name than the angels. ಈಗ ಆತನು ಇಲ್ಲಿ ಹೇಳುವಾಗ ದೇವದೂತರಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನು ಪಡೆದಿದ್ದಾನೆ ಎಂಬುದಾಗಿ ತೋರ್ಪಡಿಸುತ್ತಾನೆ. That son in 2 senses. ಅದು ಮಗನು ಎಂಬುದಾಗಿ ಹೇಳುವಾಗ ಅದು 2 ಅರ್ಥದಲ್ಲಿ ಆತನು ಮಗನಾಗಿದ್ದಾನೆ. In verse 2 Christ has always been a divine person. He has the divine nature. 2ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ವ್ಯಕ್ತಿಗತವಾಗಿ ಆತನೊಬ್ಬ ದೈವಿಕ ಸ್ವಭಾವದವನಾಗಿದ್ದನು. That talks about his eternal sonship as divine. ಅದು ಆತನ ಶಾಶ್ವತವಾದಂತಹ ಮಗನಾಗಿದ್ದಾನೆ ಎಂಬುದಂತದನ್ನ ಮತ್ತು ಶಾಶ್ವತವಾದ ಆತನ ದೈವಿಕ ಸ್ವಭಾವವನ್ನ ಪ್ರಚುರಪಡಿಸುತ್ತದೆ. But in verse 5 the son is his messianic title. ಆದರೆ 5ನೇ ವಚನಕ್ಕೆ ಬರುವಾಗ ಮಗನು ಎಂಬುದಾಗಿ ಹೇಳುವಂತದ್ದು ಆತನ ಮೆಸ್ಸಿಯನಿಗೆ ಕೊಡಲ್ಪಟ್ಟಂತಹ ಒಂದು ಬಿರುದಾಗಿದೆ. That talks about his human nature. ಅದು ಆತನ ಮಾನುಷಿಕ ಸ್ವಭಾವದ ಕುರಿತಾಗಿ ಮಾತನಾಡುತ್ತದೆ. Verse 2 his divine nature, verse 5 his human nature. 2ನೇ ವಚನ ಆತನ ದೈವಿಕ ಸ್ವಭಾವದ ಕುರಿತು ಮಾತನಾಡುತ್ತದೆ. 5ನೇ ವಚನ ಆತನ ಮಾನುಷಿಕ ಸ್ವಭಾವದ ಕುರಿತಾಗಿ ಮಾತನಾಡುತ್ತದೆ. There are 2 sonship. 2 ಪುತ್ರತ್ವಗಳು ಉಂಟು. First is his eternal sonship as God the Son. ಮಗನಾದ ದೇವರಾಗಿ ನಿತ್ಯತ್ವವಾದ ಪುತ್ರ ಸ್ಥಾನ. Secondly is his messianic sonship. 2ನೇದಾಗಿ ಆತನ ಮೆಸ್ಸಿಯನಾಗಿ ಬಂದಾಗ ಆತನಿಗೆ ಸಿಕ್ಕಂತ ಪುತ್ರತ್ವ. So in verse 3 he has no time limit. He is the eternal son of God. 3ನೇ ವಚನ ಭಾಗಕ್ಕೆ ನೋಡುವಾಗ ಅಲ್ಲಿ ಯಾವುದೇ ಕಾಲದ ಪರಿಮಿತಿ ಇಲ್ಲ. ಆತನು ನಿತ್ಯತ್ವಕ್ಕೂ ಮಗನಾಗಿರುವ ಆತನು. But in verse 4 it is a sonship he inherited. ಆದರೆ 4ನೇ ವಚನಕ್ಕೆ ಬರುವಾಗ ಅದು ಆತನು ಬಾಧ್ಯವಾಗಿ ಹೊಂದಿದಂತಹ ಪುತ್ರನ ಪದವಿ. After talking about the events in verse 3 and 4 3 ಮತ್ತು 4ನೇ ವಚನಗಳಲ್ಲಿರುವಂತಹ ಸಂಗತಿಗಳ ಕುರಿತಾಗಿ ಮಾತನಾಡಿದ ನಂತರ, that is he made a purification of sin. ಅಂದರೆ ಆತನು ಪಾಪದ ಪರಿಹಾರವನ್ನ ಮಾಡಿದನು ಎಂಬುದಾಗಿ ಹೇಳಿದ ನಂತರ he talks about his completed work on the earth. ನಂತರ ಆತನು ಭೂಮಿಯ ಮೇಲೆ ಮಾಡಿ ಮುಗಿಸಿದ ಕಾರ್ಯದ ಕುರಿತಾಗಿ ಮಾತನಾಡುತ್ತಾನೆ. ಮಾತಾಡಿದ ನಂತರ in verse 5 ಅದಾದ ನಂತರ 5ನೇ ವಚನದಲ್ಲಿ he quoted from Psalm 2 verse 7. ಆ ಕೀರ್ತನೆ 2ನೇ ಅಧ್ಯಾಯ 7ನೇ ವಚನವನ್ನ ಇಲ್ಲಿ ಕೀರ್ತನೆ 2 ಮತ್ತು 7ನೇ ವಚನವನ್ನ ಹೇಳುತ್ತಾನೆ. Please read Psalm 2 verse 7. ಕೀರ್ತನೆ 2ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದಿಕೊಳ್ಳೋಣ.
We will be looking at many verses from the Old Testament. ನಾವು ಹಳೆ ಒಡಂಬಡಿಕೆಯಿಂದ ಅನೇಕ ವಚನಗಳನ್ನ ಇವತ್ತು ನೋಡಿಕೊಳ್ಳುತ್ತೇವೆ. ನಾನು Psalm 2 verse 7. 2ನೇ ಅಧ್ಯಾಯ ಕೀರ್ತನೆ 7ನೇ ವಚನ. ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. Okay, now when you come to Acts 13:33, ನಾವು ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 33ನೇ ವಚನಕ್ಕೆ ಬರುವಾಗ, the same statement is connected with Jesus' resurrection. ಈ ಒಂದು ಕೀರ್ತನೆ 2ನೇ ಅಧ್ಯಾಯ 7ನೇ ವಚನದ ಈ ಒಂದು ಹೇಳಿಕೆ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಂಬಂಧಿಸಲ್ಪಟ್ಟಿದೆ. Look at Acts 13:33. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 33ನೇ ವಚನವನ್ನ ಓದಿಕೊಳ್ಳೋಣ. ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸಿದ್ದಾನೆಂಬ ಶುಭ ಸಮಾಚಾರವನ್ನು ನಾವು ನಿಮಗೆ ಸಾರುವವರಾಗಿದ್ದೇವೆ. ಆತನು ಯೇಸುವನ್ನು ಎಬ್ಬಿಸಿದ್ದರಲ್ಲಿ ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು 2ನೇ ಕೀರ್ತನೆಯಲ್ಲಿ ಬರೆದಿರುವ ಮಾತು ನೆರವೇರಿತು. So here it is linked to Jesus' resurrection. ಇಲ್ಲಿ ಆ ವಚನವು ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಂಪರ್ಕ ಏರ್ಪಡಿಸಲ್ಪಟ್ಟಿದೆ. So this would indicate that the title the Son was inherited after he finished his earthly work in resurrection. ಇದರ ಅರ್ಥ ನಮಗೆ ಇದು ತಿಳಿಸಲ್ಪಡುವುದೇನೆಂದರೆ, ಆತನು ಭೂಲೋಕದ ಮೇಲೆ ತನ್ನ ಶಿಲುಬೆಯ ಮೇಲೆ ಮಾಡಿದ ಕಾರ್ಯ ಮುಗಿಸಿ ಪುನರುತ್ಥಾನವಾದ ನಂತರ ತನ್ನ ಪುತ್ರನ ಎಂಬಂತ ಪದವಿಯನ್ನು ಆತನು ಸಂಪಾದಿಸಿಕೊಂಡನು. God has made Jesus not any angel, his messianic son. ದೇವರು ಯೇಸು ಕ್ರಿಸ್ತನನ್ನ ಯಾವುದೋ ದೇವದೂತನ ಹಾಗೆ ಸೃಷ್ಟಿಸಲಿಲ್ಲ, ಬದಲಾಗಿ ತನ್ನ ಮಗನಾದ ಮೆಸ್ಸಿಯನಾಗಿ ಆತನನ್ನ ಮಾಡಿದ್ದಾನೆ. Messianic son. A messianic son. God did not make any angel the messianic son, only his son the Lord Jesus Christ. ಯಾವುದೇ ದೇವದೂತರನ್ನ ಆತನು ಮೆಸ್ಸಿಯನ ಮತ್ತು ಪುತ್ರನ ಸ್ಥಾನಕ್ಕೆ ಮಾಡಲಿಲ್ಲ, ಬದಲಾಗಿ ತನ್ನ ಮಗನಂತ ಯೇಸು ಕ್ರಿಸ್ತನನ್ನ ಪುತ್ರನಾಗಿರುವ ಮೆಸ್ಸಿಯನನ್ನಾಗಿ ಮಾಡಿದನು. If you remember in Genesis 15, you don't need to turn there, I'll just explain that. In Genesis 15 verse 3 and 4, ನಾವು ಆದಿಕಾಂಡ 15ನೇ ಅಧ್ಯಾಯ 3-4ನೇ ವಚನವನ್ನು ನೋಡಿಕೊಳ್ಳುವಾಗ ಅದನ್ನು ತೆಗೆಯುವ ಅವಶ್ಯಕತೆ ಇಲ್ಲ. Abraham was promised a son by God when he was 75 years old. ಅಬ್ರಹಾಮನು 75 ವರ್ಷದವನಾಗಿದ್ದಾಗ ದೇವರಿಂದ ಒಬ್ಬ ಪುತ್ರನನ್ನ ಪಡೆಯುತ್ತಿ ಎಂಬಂತ ವಾಗ್ದಾನವನ್ನ ಹೊಂದಿದನು. But Abraham waited many years and the son did not come. ಆದರೆ ಅಬ್ರಹಾಮನು ಅನೇಕ ವರ್ಷಗಳು ಕಾದರೂ ಕೂಡ ಅವನಿಗೆ ಮಗನಾಗಲೇ ಇಲ್ಲ. So in chapter 15 he's telling the Lord, you promised me, but this servant is going to inherit all that I have. 15ನೇ ಅಧ್ಯಾಯದಲ್ಲಿ ಆತನು ಹೇಳುತ್ತಾನೆ, ನೀನು ನನಗೆ ಮಗನನ್ನ ಕೊಡುತ್ತಿ ಎಂಬುದಾಗಿ ವಾಗ್ದಾನ ಮಾಡಿದೆ, ಆದರೆ ನನ್ನ ಈ ಸೇವಕನು ನನಗಿರುವುದನ್ನೆಲ್ಲ ಬಾಧ್ಯವನ್ನಾಗಿ ಹೊಂದಿಕೊಳ್ಳುತ್ತಾನೆ ಎಂಬುದಾಗಿ ಹೇಳುತ್ತಾನೆ. And then God replied, no, it is not the servant, through your own son these blessings will come. ಆಗ ದೇವರು ಅಬ್ರಹಾಮನಿಗೆ ಹೇಳುತ್ತಾನೆ, ಇಲ್ಲ, ನಿನ್ನ ಸೇವಕನು ಅದನ್ನ ಬಾಧ್ಯಸ್ಥವಾಗಿ ಹೊಂದಿಕೊಳ್ಳುವುದಿಲ್ಲ, ಬದಲಾಗಿ ನಿನ್ನ ಸ್ವಂತ ಮಗನೇ ಅದನ್ನ ಬಾಧ್ಯವಾಗಿ ಹೊಂದುತ್ತಾನೆ ಎಂಬುದಾಗಿ ವಾಗ್ದಾನ ಮಾಡುತ್ತಾನೆ. So not any servant, not any angel, but the messianic son is none other than the Lord Jesus Christ. ಆದ್ದರಿಂದ ಯಾವುದೋ ಒಬ್ಬ ಸೇವಕನಲ್ಲ ಅಥವಾ ಯಾವುದೋ ದೇವದೂತನಲ್ಲ, ಬದಲಾಗಿ ನಮ್ಮ ಯೇಸು ಕ್ರಿಸ್ತನೇ ಆತನು ಪುತ್ರನಾಗಿರುವಂತ ಮೆಸ್ಸಿಯನಾಗಿದ್ದಾನೆ. When verse 5 author quotes from Psalm 2, 5ನೇ ವಚನದಲ್ಲಿ ಈ ಬರಹಗಾರನು 2ನೇ ಕೀರ್ತನೆಯನ್ನ ಹೇಳುವಾಗ, that is the condition of the Davidic king. ಅದು ದಾವೀದನ ಅರಸುತನ ಹೊಂದಲಿಕ್ಕೆ ಇರಬೇಕಾದಂತಹ ಒಂದು ಅರ್ಹತೆಯಾಗಿದೆ. In the Old Testament, when a king is coronated, he becomes God's son in one sense. ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ಅರಸನಿಗೆ ರಾಜ್ಯಾಭಿಷೇಕ ಮಾಡುವಾಗ ಆತನು ಒಂದು ಅರ್ಥದಲ್ಲಿ ದೇವರ ಮಗನಾಗುತ್ತಾನೆ. When the day when he was crowned, ಆತನು ರಾಜ್ಯಾಭಿಷೇಕ ಮಾಡಲ್ಪಟ್ಟ ದಿನದಲ್ಲಿ. Remember in Luke 1:30-33, we'll read that when the angel Gabriel came to Mary, what did he say to Mary? ನಾವು ಲೂಕನ ಸುವಾರ್ತೆ 1ನೇ ಅಧ್ಯಾಯ 32-33ನೇ ವಚನಗಳಲ್ಲಿ ನೋಡಿಕೊಳ್ಳುವಾಗ
ಅಲ್ಲಿ ಗಬ್ರಿಯೇಲ ದೇವದೂತನು ಮೇರಿಯ ಬಳಿಗೆ ಮರಿಯಳ ಬಳಿಗೆ ಬಂದಾಗ ಏನನ್ನ ಹೇಳಿದನು? Luke 1:30-33. ಲೂಕ 1ನೇ ಅಧ್ಯಾಯ 30ರಿಂದ 33ನೇ ವಚನಗಳವರೆಗೆ. ಇದೆಂತ ಆಶೀರ್ವಾದ ಎಂದು ಆಲೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. So this is what the Gabriel angel promised Mary. ಇದನ್ನೇ ದೇವದೂತನಾದ ಗಬ್ರಿಯೇಲನು ಮರಿಯಳಿಗೆ ವಾಗ್ದಾನ ಮಾಡಿದನು. The Old Testament kings were begotten as God's son at their inauguration. ಹಳೆಯ ಒಡಂಬಡಿಕೆಯ ಅರಸರುಗಳು ಅವರು ರಾಜ್ಯಾಭಿಷೇಕ ಮಾಡಲ್ಪಟ್ಟ ದಿನದಲ್ಲೇ ದೇವರಿಂದ ಪಡೆಯಲ್ಪಟ್ಟವರು ಅಥವಾ ದೇವರ ಮಕ್ಕಳು ಎಂಬಂತ ಅಧಿಕಾರವನ್ನು ಒಂದು ಮಾನವನ್ನು ಹೊಂದುತ್ತಿದ್ದರು. But in Hebrews 1:5, Jesus was begotten son at the time of his resurrection and ascension. ಆದರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಬರುವಾಗ ಯೇಸು ಕ್ರಿಸ್ತನು ಮಗನಾಗಿ ಮಾಡಲ್ಪಟ್ಟದ್ದು ಯಾವಾಗ ಅಂದರೆ ಆತನು ಪುನರುತ್ಥಾನವಾದಾಗ ಮತ್ತು ಮಹಿಮೆಗೆ ಏರಿಸಲ್ಪಟ್ಟಾಗ ಪುತ್ರನೆಂಬಂತ ಪದವಿಯನ್ನು ಹೊಂದಿದನು. Also in verse 5, the author quotes 2 Samuel 7:14. 5ನೇ ವಚನದಲ್ಲಿ ಬರಹಗಾರನು 2 ಸಮುವೇಲನ ಪತ್ರಿಕೆ 7:14. 2 ಸಮುವೇಲನ ಗ್ರಂಥ 7ನೇ ಅಧ್ಯಾಯ 14ನೇ ವಚನವನ್ನು ಕೂಡ ಇಲ್ಲಿ ಹೇಳುತ್ತಾನೆ. There it says, I will be to him a father, he will be my son. ಅಲ್ಲಿ ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂಬುದಾಗಿ ಹೇಳಲ್ಪಟ್ಟಿದೆ. Of course, when God promised that to David, ದೇವರು ಇದನ್ನ ದಾವೀದನಿಗೆ ವಾಗ್ದಾನ ಮಾಡಿದಾಗ the immediate application was to his son Solomon. ಅದರ ಒಂದು ತಾತ್ಪರ್ಯ ಏನಾಗಿತ್ತು ಅಂದರೆ ಆತನ ಮಗನಾದಂತ ಸೊಲೊಮೋನನಿಗೆ ಅದು ಆಶೀರ್ವಾದ ಎಂಬುದಾಗಿ. But it looked beyond Solomon to one greater than Solomon, the Lord Jesus Christ. ಆದರೆ ಅದು ಸೊಲೊಮೋನನಿಗಿಂತ ಮಿಗಿಲಿನಾದಂತವನು, ಸೊಲೊಮೋನನಿಗಿಂತ ಹೆಚ್ಚಿನವನಾದಂತ ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡಲ್ಪಟ್ಟಿತ್ತು. So at the time of Jesus Christ's ascension to glory, ಯೇಸು ಕ್ರಿಸ್ತನು ಮಹಿಮೆಗೆ ಏರಿಸಲ್ಪಟ್ಟಂತ ಆ ಸಂದರ್ಭದಲ್ಲಿ he was appointed as God's son and installed as the messianic king. ಆತನು ದೇವರ ಮಗನು ಎಂಬಂತ ಅಧಿಕಾರವನ್ನು ಶಾಶ್ವತವಾಗಿ ಪಡೆದುಕೊಂಡನು ಮತ್ತು ಪುತ್ರನಾದಂತ ಮೆಸ್ಸಿಯನು ಎಂಬಂತ ಪದವಿಯನ್ನು ಶಾಶ್ವತವಾಗಿ ಹೊಂದಿದನು. This dignity or title will continue forever. ಆತನಿಗಿರುವಂತ ಈ ಮಾನ ಮತ್ತು ಈ ಒಂದು ಬಿರುದು ಅದು ಶಾಶ್ವತವಾಗಿ ಮುಂದುವರಿಯುತ್ತದೆ. Solomon did not last forever. ಸೊಲೊಮೋನನು ಆತನು ನಿತ್ಯಕ್ಕೂ ಜೀವಿಸುವವನಾಗಲಿಲ್ಲ. God never exalted any angel to such a high office. ದೇವರು ಯಾವುದೇ ದೇವದೂತನನ್ನ ಇಂತಹ ಉನ್ನತ ಪದವಿಗೆ ಏರಿಸಲಿಲ್ಲ. Today angels are more greater and more powerful today than us. ಈ ದಿನದಲ್ಲಿ ನಾವು ನೋಡುವಾಗ ದೇವದೂತರು ನಮಗಿಂತ ಅತ್ಯಂತ ಬಲಶಾಲಿಗಳಾಗಿದ್ದಾರೆ. But do you know, my beloved brothers and sisters, one day we will be exalted to greater position than angels as Christ's bride, the church. ಆದರೆ ನಿಮಗೆ ಗೊತ್ತಾ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ದಿನ ನಾವೆಲ್ಲರೂ ಕ್ರಿಸ್ತನ ಮೊದಲಗಿತ್ತಿಯಾಗಿ ದೇವದೂತರಿಗಿಂತಲೂ ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಡುತ್ತೇವೆ. In verse 6, Christ will receive angelic worship. 6ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ದೇವದೂತರಿಂದಲೂ ಆತನು ಆರಾಧನೆಯನ್ನು ಹೊಂದುತ್ತಾನೆ. The superior will openly seen at his second. ಆತನ ಆ ಶ್ರೇಷ್ಠವಾದಂತಹ ಅಧಿಕಾರ ಮತ್ತು ಆತನ ಮಹಿಮೆಯನ್ನ ನಾವು ಯಾವಾಗ ನೋಡುತ್ತೇವೆ ಮುಕ್ತವಾಗಿ ಅಂದರೆ ಆತನ 2ನೆಯ ಬರೋಣದಲ್ಲಿ. Says when he brings the firstborn into the world. Pardon me, uncle. It says here when he brings the firstborn into the world. ಇಲ್ಲಿ ಅದು ಹೇಳುತ್ತದೆ ಆತನು ತನ್ನ ಚೊಚ್ಚಲ ಮಗನನ್ನ. 6ನೇ ವಚನದ ಮೊದಲನೇ ಭಾಗ. 6ನೇ ವಚನದ ಮೊದಲನೇ ಭಾಗ.
ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ಎಂಬುದಾಗಿ ಹೇಳುತ್ತದೆ. That is talking about his second coming to rule as a king. ಅದು ಆತನ ಎರಡನೇ ಬರೋಣ, ಅರಸನಾಗಿ ಆಳ್ವಿಕೆ ಮಾಡಲಿಕ್ಕೆ ಆತನು ಬರುವ ಎರಡನೇ ಬರೋಣದ ಕುರಿತಾಗಿ ಮಾತನಾಡುತ್ತಿದೆ. At that time he will be enthroned as Davidic king over all the earth. ಆ ಸಂದರ್ಭದಲ್ಲಿ ಆತನು ಭೂಲೋಕದ ಮೇಲೆಲ್ಲ ದಾವೀದನ ಸಿಂಹಾಸನದ ಮೇಲೆ ಅರಸನಾಗಿ ಸ್ಥಾಪಿಸಲ್ಪಡುತ್ತಾನೆ. Now I want to remind everybody, the study of Hebrews is a little difficult, but it is worth it. So you have to bear with me, okay? It is not as easy as Philemon or Timothy. It is more solid teaching about the superiority of our Lord. So bear with me and make notes of these verses. It will help you. ನಾನು ನಿಮಗೆ ಜ್ಞಾಪಕಕ್ಕೆ ತರಲಿಕ್ಕೆ ಬಯಸುತ್ತೇನೆ ಏನಂದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಯನ ಅದು ಸ್ವಲ್ಪ ಕಷ್ಟವಾದಂತ ಅಧ್ಯಯನ. ಬೇರೆ ಪತ್ರಿಕೆಗಳಾಗಿ ಫಿಲಮೋನ ಪತ್ರಿಕೆ, ತಿಮೋಥೆಯನ ಪತ್ರಿಕೆ ಹಾಗೆ ಸುಲಭವಾದದ್ದಲ್ಲ. ಆದರೆ ಇದನ್ನು ಅಧ್ಯಯನ ಮಾಡುವುದು ಅದು ಉತ್ತಮವಾಗಿದೆ ಮತ್ತು ನಿಜಕ್ಕೂ ಅದು ಬೆಲೆಯುಳ್ಳದು. ಯಾಕೆಂದರೆ ನಮಗೆ ಅದು ಕ್ರಿಸ್ತನ ಕುರಿತಾದಂತಹ ಒಂದು ಭದ್ರವಾದಂತಹ ಬೋಧನೆಯನ್ನ ತಿಳಿಸುತ್ತದೆ. ಆದ್ದರಿಂದ ಇದನ್ನ ಬರೆದುಕೊಳ್ಳಿರಿ, ನೋಟ್ಸ್ ಮಾಡಿಕೊಳ್ಳಿರಿ. This will give you a strong foundation to stand even when you also face persecution for your faith. ಇದು ನಿಮಗೆ ಶಾಶ್ವತವಾಗಿ ದೃಢವಾಗಿ ನಿಲ್ಲುವ ಹಾಗೆ ಒಂದು ಬುನಾದಿಯನ್ನು ಹಾಕುತ್ತದೆ. ನೀವು ಕೂಡ ಕಷ್ಟ ಸಂಕಟಗಳನ್ನ, ಹಿಂಸೆಯನ್ನ ದಾಟಿ ಹೋಗುವಾಗ. The title firstborn suggests dignity and sovereignty. ಚೊಚ್ಚಲ ಮಗನು ಎಂಬಂತಹ ಈ ಒಂದು ಬಿರುದು ಆತನಿಗಿರುವಂತಹ ಅಧಿಕಾರ, ಸಾರ್ವಭೌಮತ್ವವನ್ನ ಅದು ಸಾರುತ್ತದೆ. It has nothing to do with physical birth. ಅದು ಒಂದು ದೈಹಿಕವಾದಂತಹ ಜನನಕ್ಕೆ ಸಂಬಂಧಪಟ್ಟದಲ್ಲ. In every country, most country, the president is called first citizen and his wife is called the first lady. ಎಲ್ಲಾ ದೇಶಗಳಲ್ಲಿ ನಾವು ನೋಡುವಾಗ, ಅನೇಕ ದೇಶಗಳಲ್ಲಿ ನೋಡುವಾಗ ಅಲ್ಲಿನ ರಾಷ್ಟ್ರಪತಿಯನ್ನ ದೇಶದ ಪ್ರಥಮ ಪ್ರಜೆ ಮತ್ತು ಆತನ ಹೆಂಡತಿಯನ್ನ ಪ್ರಥಮ ಮಹಿಳೆ ಎಂಬುದಾಗಿ ಕರೆಯುತ್ತಾರೆ. Now, does that mean that president was the first citizen of India, or he was the first person born in India, or his wife the first lady born in India? Not at all. ಅದರ ಅರ್ಥ ಆ ರಾಷ್ಟ್ರಪತಿ ಆ ಭಾರತದಲ್ಲಿ ಹುಟ್ಟಿದಂತಹ ಪ್ರಥಮ ವ್ಯಕ್ತಿ ಅಥವಾ ಪ್ರಥಮ ಪ್ರಜೆ ಎಂಬುದಾಗಿ, ಅಥವಾ ಆತನ ಹೆಂಡತಿ ಮೊದಲ ಹುಟ್ಟಿದ ಮಹಿಳೆ ಎಂಬುದಾಗಿ ಅರ್ಥನ ಇಲ್ಲ. It's a name that shows the dignity. ಅದು ಆ ಹೆಸರಿಗಿರುವಂತಹ ಅಧಿಕಾರವನ್ನ, ಗೌರವವನ್ನ ಸೂಚಿಸುವಂತ ಪದವಿ ಅಷ್ಟೇ. So Jesus is the firstborn means he is the sovereign. It shows his dignity. ಯೇಸು ಕ್ರಿಸ್ತನು ಚೊಚ್ಚಲ ಮಗನು ಎಂಬುದಾಗಿ ಹೇಳುವಾಗ ಅದು ಆತನ ಗೌರವವನ್ನ ನಮಗೆ ತೋರಿಸುತ್ತದೆ. Now in this verse 6, when it says let all angels worship him, 6ನೇ ವಚನದಲ್ಲಿ ಅದು ಹೇಳುತ್ತದೆ, ದೇವದೂತರೆಲ್ಲರೂ ಆತನಿಗೆ ಅಡ್ಡ ಬೀಳುತ್ತಾರೆ ಅಥವಾ ಆರಾಧಿಸುತ್ತಾರೆ ಎಂಬುದಾಗಿ. is quoting from Deuteronomy 32:43. ಅದನ್ನ ಆತನು ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 43ನೇ ವಚನದಿಂದ ಆತನು ಹೇಳುತ್ತಿದ್ದಾನೆ. Please read that one. ನಾವು ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 43ನೇ ವಚನವನ್ನು ಓದಿಕೊಳ್ಳೋಣ. Deuteronomy 32:43. 32ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 43ನೇ ವಚನ. ಜನಾಂಗಗಳಿರ ದೇವರ ಜನರನ್ನು ಹೊಗಳಿರಿ, ತನ್ನ ಸೇವಕರ ರಕ್ತವನ್ನು ಚೆಲ್ಲಿದ ಶತ್ರುಗಳಿಗೆ ಯೆಹೋವನು ಪ್ರತಿದಂಡನೆ ಮಾಡುತ್ತಾನೆ, ಅವರಿಗೆ ಮುಯ್ಯಿ ತೀರಿಸುತ್ತಾನೆ, ತನ್ನ ಜನರಿಗೋಸ್ಕರವೂ ದೇಶಕ್ಕೋಸ್ಕರವೂ ದೋಷ ಪರಿಹಾರ ಮಾಡುತ್ತಾನೆ. 43. Also Psalm 97 verse 7. ಅದೇ ರೀತಿ ಕೀರ್ತನೆ 97ನೇ ಅಧ್ಯಾಯ 7ನೇ ವಚನವನ್ನು ಕೂಡ ಓದಿಕೊಳ್ಳೋಣ. Psalm 97 verse 7. ಕೀರ್ತನೆ 97 7ನೇ ವಚನ. ವಿಗ್ರಹಗಳಲ್ಲಿ ಹಿಗ್ಗುವ ಮೂರ್ತಿ ಪೂಜಕರೆಲ್ಲ ತಲೆ ಬೊಗ್ಗಿಸಲಿ, ದೇವರುಗಳಿರ ನೀವೆಲ್ಲರೂ ಆತನಿಗೆ ಅಡ್ಡ ಬೀಳಿರಿ. The ದೇವರಿಗಳಲ್ಲ, that is actually it is a statement about the angels. ದೇವರುಗಳಿರ ಎಂಬುದಾಗಿ ಹೇಳುವಾಗ ಅದು ದೇವದೂತರ ಕುರಿತಾಗಿ ಮಾತನಾಡುತ್ತಿರುವುದು ಆಗಿದೆ.
Deva Putraru. In the book of Job, we see Devarigalu, Devara Putraru. That's a reference to angels. ನಾವು ಯೋಬನ ಪುಸ್ತಕದಲ್ಲಿ ನೋಡುವಾಗ ದೇವದೂತರನ್ನ ಕುರಿತಾಗಿ ದೇವ ಪುತ್ರರು ಎಂಬುದಾಗಿ ಕರೆದಿರುವುದನ್ನು ನಾವು ನೋಡುತ್ತೇವೆ. So here the angels are told to worship the Son. ಇಲ್ಲಿ ದೇವದೂತರು ಕೂಡ ಮಗನನ್ನು ಆರಾಧಿಸಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. Remember in Isaiah 6, when Isaiah saw the glory of the Lord and see the angels worshiping him, covering their face and their feet and crying out, holy, 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 the Lord God Almighty. ನಾವು ಯೆಶಾಯ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೆಶಾಯನಿಗಾದ ದರ್ಶನದಲ್ಲಿ ಆ ಕೆರೂಬಿಯರುಗಳು ಎರಡು ರೆಕ್ಕೆಗಳಿಂದ ತಮ್ಮ ಮುಖವನ್ನ ಎರಡರಿಂದ ತಮ್ಮ ಕಾಲುಗಳನ್ನ ಮುಚ್ಚಿಕೊಂಡು ಹಾರುತ್ತಾ ದೇವರನ್ನ ಶುದ್ಧನು ಪರಿಶುದ್ಧನು ಎಂಬುದಾಗಿ ಹೇಳುವುದನ್ನ ಜ್ಞಾಪಿಸಿಕೊಳ್ಳಿರಿ. Now, who did Isaiah see when he saw that glory? ದೇವರ ಮಹಿಮೆಯನ್ನ ಆತನು ನೋಡಿದಾಗ ಯಾರನ್ನ ಅಲ್ಲಿ ಯೆಶಾಯನು ಕಂಡನು? To know that who did Isaiah see, whose vision, you have to turn to John chapter 12 verse 41. ಯಾರನ್ನ ಅಲ್ಲಿ ಯೆಶಾಯನು ಕಂಡದ್ದು, ಆತನ ದರ್ಶನ ಯಾರ ಮಹಿಮೆಯನ್ನ ಯೆಶಾಯನು ಕಂಡದ್ದು ತನಗಾದ ದರ್ಶನದಲ್ಲಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಯೋಹಾನನ ಸುವಾರ್ತೆ 7ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. 12:41 ಅಧ್ಯಾಯ 41ನೇ ವಚನಕ್ಕೆ ನಾವು ತಿರುಗಿಸೋಣ. ಯೋಹಾನನ ಸುವಾರ್ತೆ 12:41. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 41ನೇ ವಚನ. ಯೆಶಾಯನು ಆತನ ಮಹಿಮೆಯನ್ನು ನೋಡಿದ್ದರಿಂದ ಆತನ ವಿಷಯದಲ್ಲಿ ಮಾತಾಡುತ್ತಿರುವಾಗ ಆ ಮಾತನ್ನು ನುಡಿದನು. So if you look at the earlier verses, it's talking about the Lord Jesus. ಇದರ ಹಿಂದಿನ ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಆತನು ಮಾತಾಡುತ್ತಿರುವುದು ಯೇಸು ಕ್ರಿಸ್ತನ ಕುರಿತಾಗಿ. In other words, Isaiah saw the glory of the Lord Jesus Christ in Isaiah 6. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಯೆಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ಯಾರ ಮಹಿಮೆಯನ್ನು ನೋಡಿದನೆಂದರೆ ಯೇಸು ಕ್ರಿಸ್ತನ ಮಹಿಮೆಯನ್ನು ನೋಡಿದನು. Remember, we also know the word that no one has seen God at any time. ನಮಗೆ ಗೊತ್ತಿರುವಂತಹ ಈ ಒಂದು ಹೇಳಿಕೆ ಏನೆಂದರೆ ಯಾರು ಎಂದು ದೇವರನ್ನ ಕಂಡಿಲ್ಲ ಎಂಬಂತ ಹೇಳಿಕೆ. So anyone who claims he has seen God or his glory in the Old Testament, it has an application to the pre-incarnate appearance of vision of the Lord Jesus Christ. ಆದ್ದರಿಂದ ಹಳೆಯ ಒಡಂಬಡಿಕೆಯಲ್ಲಿ ಯಾರಾದರೂ ದೇವರನ್ನ ನೋಡಿದ್ದಾರೆ ಎಂಬುದಾಗಿ ನಾವು ಓದುವಾಗ ಅದರ ಅರ್ಥ ಯೇಸು ಕ್ರಿಸ್ತನ ನರಾವತಾರ ಎತ್ತಿ ಬರುವುದಕ್ಕಿಂತ ಮುಂಚೆ ಅವರು ಯೇಸು ಕ್ರಿಸ್ತನ ದರ್ಶನವನ್ನ ಮಾಡಿದ್ದಾರೆ. So or at times the Christophany, God appeared in human form, like to Abraham, like to Gideon, like to a few people in the Old Testament. It was the pre-incarnate Jesus Christ. ಅದರ ಅರ್ಥ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಹಳೆ ಒಡಂಬಡಿಕೆಯಲ್ಲಿ ಅಬ್ರಾಹ್ಮನಿಗಿರಬಹುದು, ಗಿದ್ಯೋನನಿಗಿರಬಹುದು, ಆ ದೇವರ ರೂಪದಲ್ಲಿ ಆತನೇ ಕಾಣಿಸಿಕೊಂಡದ್ದು, ದೇವನಾಗಿ ಯೇಸು ಕ್ರಿಸ್ತನೇ ಅದು ಕಾಣಿಸಿಕೊಂಡಿರುವುದು. So here in verse, let all God's angel worship him, that him is referring to Jesus Christ as the Son of God. ಆದ್ದರಿಂದ ದೇವದೂತರೆಲ್ಲರೂ ಆತನನ್ನ ಸ್ತುತಿಸಲಿ ಎಂಬುದಾಗಿ ಹೇಳುವಾಗ, ಅಡ್ಡಬೀಳಲಿ ಎಂಬುದಾಗಿ ಹೇಳುವಾಗ, ಆತನಿಗೆ ಎಂಬುದಾಗಿ ಹೇಳುವಾಗ ಅದು ಯೇಸು ಕ್ರಿಸ್ತನಿಗೆ. The messianic son is in fact God the Son. ಪುತ್ರನಾದಂತ ಮೆಸ್ಸಿಯನು ಯಾರೆಂದರೆ ಮಗನಾದ ದೇವರಾದ ಮಗನೇ, the Lord Jesus Christ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ. Now look at verse 7 to 9. ನಾವು 7ರಿಂದ 9ನೇ ವಚನಗಳವರೆಗೆ ಓದಿಕೊಳ್ಳೋಣ. Hebrews 1:7-9. ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ರಿಂದ 9ನೇ ವಚನ ಎಂದು ಹೇಳುತ್ತಾನೆ. ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದು. ಮಗನ ವಿಷಯದಲ್ಲಿ ಆದರೂ, ದೇವರೇ, ನಿನ್ನ ಸಿಂಹಾಸನವು ಯುಗಾಂತರಗಳಲ್ಲಿಯೂ ಇರುವುದು, ನ್ಯಾಯದಂಡವೇ ನಿನ್ನ ರಾಜದಂಡವಾಗಿದೆ. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದದರಿಂದ ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. So Christ as divine king not only receives worship from the angels, he receives obedience.
ಆದ್ದರಿಂದ ಯೇಸು ಕ್ರಿಸ್ತನು ಒಬ್ಬ ದೈವಿಕ ಅರಸನಾಗಿ ದೇವದೂತರಿಂದ ಆರಾಧನೆಯನ್ನು ಸ್ವೀಕರಿಸುವುದು ಮಾತ್ರವಲ್ಲ, ದೇವದೂತರು ಆತನಿಗೆ ವಿಧೇಯರಾಗುತ್ತಾರೆ. Okay. Now this quotation in verse 7 is from Psalm 104 verse 4. ಈ 7ನೇ ವಚನ 104ನೇ ಕೀರ್ತನೆ 4ನೇ ವಚನದ ಕುರಿತಾಗಿ ಮಾತನಾಡುತ್ತಿದೆ. Please read Psalm 104 verse 4. 104ನೇ ಕೀರ್ತನೆ 4ನೇ ವಚನವನ್ನು ನಾವು ಓದಿಕೊಳ್ಳೋಣ. ಗಾಳಿಗಳನ್ನು ನಿನ್ನ ದೂತರನ್ನಾಗಿಯೂ ಅಗ್ನಿಜ್ವಾಲೆಯನ್ನು ಸೇವಕರನ್ನಾಗಿಯೂ ಮಾಡಿಕೊಳ್ಳುತ್ತಿ. Now remember, the author is talking or speaking to the Jewish Christians, quoting from their own Bible, the Old Testament, the superiority of the Lord Jesus Christ. ಇಲ್ಲಿ ಈ ಪತ್ರದ ಬರಹಗಾರನು ಯಹೂದ್ಯ ವಿಶ್ವಾಸಿಗಳಿಗೆ ಮಾತಾಡುವವನಾಗಿ ಅವರದೇ ಸತ್ಯವೇದ ಅಥವಾ ಹಳೆ ಒಡಂಬಡಿಕೆಯಿಂದ ಹೇಳುವವನಾಗಿ ತೋರಿಸುವವನಾಗಿ ವಚನಗಳನ್ನ ಯೇಸು ಕ್ರಿಸ್ತನ ಶ್ರೇಷ್ಠತೆಯ ಕುರಿತಾಗಿ ಮಾತನಾಡುತ್ತಿದ್ದಾನೆ. You know, the Jewish people don't believe in the New Testament of the Lord Jesus Christ. ನಮಗೆ ಗೊತ್ತು, ಯಹೂದ್ಯರು ಹೊಸ ಒಡಂಬಡಿಕೆಯನ್ನಾಗಲಿ ಯೇಸು ಕ್ರಿಸ್ತನನ್ನಾಗಲಿ ನಂಬುವುದಿಲ್ಲ. But Old Testament is enough if they are open to the truth to know that Jesus Christ is predicted in the Old Testament, their own Bible. ಅವರು ಸರಿಯಾಗಿ ತಮ್ಮ ಕಣ್ಣುಗಳನ್ನ ಮುಕ್ತವಾಗಿ ಇಟ್ಟುಕೊಂಡು ಮುಕ್ತ ಮನೋಭಾವನೆಯಿಂದ ಓದುವುದಾದರೆ ಯೇಸು ಕ್ರಿಸ್ತನೇ ಮುಂದೆ ಬರಲಿಕ್ಕಿರುವಂತ ಮೆಸ್ಸಿಯನು ಎಂಬುದನ್ನ ಹಳೆ ಒಡಂಬಡಿಕೆಯಿಂದಲೇ ತಿಳಿದುಕೊಳ್ಳಬಹುದು. Here the angels carry out the Lord's will as like with the swiftness of wind. Say gali andala. So how the wind is very swift, with such speed the angels carry out God's will. ಇಲ್ಲಿ ನಾವು ನೋಡುವಾಗ ದೇವದೂತರು ದೇವರ ಚಿತ್ತವನ್ನ ಗಾಳಿಯು ಹೇಗೆ ವೇಗವಾಗಿ ರಭಸವಾಗಿ ಬೀಸುತ್ತದೋ ಆ ರೀತಿ ಕ್ಷಣ ಮಾತ್ರದಲ್ಲಿ ಆತನ ಚಿತ್ತವನ್ನ ನೆರವೇರಿಸುತ್ತಾರೆ. See, the Lord told us believers to be his witness, go into all the world and be his witness. ಆದರೆ ದೇವರನ್ನ ನಾವು ನೋಡುವಾಗ ಯೇಸು ಕ್ರಿಸ್ತನು ಹೇಳಿದನು, ಲೋಕದ ಕಟ್ಟ ಕಡೆಗೆ ಹೋಗಿ ನನಗೆ ಸಾಕ್ಷಿಗಳಾಗಿರಿ ಎಂಬುದಾಗಿ ಮನುಷ್ಯರಾದ ನಮಗೆ ಹೇಳಿದನು. Do you know, if that ministry was given to the angels, they would have evangelized the whole world. ಅದೇ ಒಂದು ಸೇವೆಯ ಭಾರವನ್ನ ದೇವದೂತರಿಗೆ ಕೊಟ್ಟಿರುವುದಾದರೆ ಇಷ್ಟೊತ್ತಿಗೆ ಲೋಕಕ್ಕೆಲ್ಲ ಸುವಾರ್ತೆಯನ್ನು ಸಾರಿ ಮುಗಿಸುತ್ತಿದ್ದರು. And such swift servants are the angels. ಆದ್ದರಿಂದ ಆ ರೀತಿ ಗಾಳಿಯ ವೇಗದಲ್ಲಿ ಕೆಲಸ ಮಾಡುವ ಸೇವಕರೇ ದೇವದೂತರು. Wind also has a meaning, spirit. ಗಾಳಿ ಎಂಬುದಾಗಿ ಹೇಳುವಾಗ ಅದಕ್ಕೆ ಇನ್ನೊಂದು ಅರ್ಥವಿದೆ, ಆತ್ಮ ಎಂಬುದಾಗಿ. But it also, they do it in the strength of fire. Not only wind, but also fire. ದೇವದೂತರು ತಾವು ಮಾಡುವಂತ ಕೆಲಸವನ್ನ ಗಾಳಿಯ ಬಲದಿಂದ ಮಾತ್ರವಲ್ಲ, ಬೆಂಕಿಯ ಬಲದಿಂದಲೂ ಕೂಡ ಅವರು ಮಾಡುತ್ತಾರೆ. That's why it says their ministers a flame of fire. ಆದ್ದರಿಂದಲೇ ಅದು ಹೇಳುತ್ತದೆ, ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿ ಮಾಡುತ್ತಾನೆ ಎಂಬುದಾಗಿ. See, as great as the angels are, they are servants, ministers of God. ಯಾವ ರೀತಿ ದೇವದೂತರು ಶ್ರೇಷ್ಠರಾಗಿದ್ದಾರೋ ಅದೇ ಆದರೆ ಅವರು ಇದ್ದರೂ ಕೂಡ ದೇವರಿಗೆ ಅವರು ಸೇವಕರಾಗಿದ್ದಾರೆ. The ministers of God. ಅವರು ದೇವರ ಸೇವಕರು. You know what Jesus told about his disciples, you and me, in John 15:14 and 15? He said, I don't call you servants anymore, you are my friends. ಆದರೆ ತನ್ನ ಶಿಷ್ಯರ ಕುರಿತಾಗಿ ಮತ್ತು ನಿನ್ನ ಕುರಿತಾಗಿ ಯೇಸು ಕ್ರಿಸ್ತನು ಏನು ಹೇಳಿದನು ಗೊತ್ತಾ? ಯೋಹಾನ ಸುವಾರ್ತೆ 14 ಮತ್ತು 15ನೇ ಅಧ್ಯಾಯದಲ್ಲಿ 15, 14 and 15. 15ನೇ ಅಧ್ಯಾಯ 14 ಮತ್ತು 15ನೇ ವಚನಗಳಲ್ಲಿ ನಾವು ನೋಡುವಾಗ, ನಾನು ನಿಮ್ಮನ್ನ ಸೇವಕರೆಂಬುದಾಗಿ ಕರೆಯುವುದಿಲ್ಲ, ಬದಲಾಗಿ ಸ್ನೇಹಿತರೆಂಬುದಾಗಿ ಕರೆಯುತ್ತೇನೆ ಎಂದು ಹೇಳಿದನು. What a privilege God has given to his children, the New Testament believers. ಎಂತಹ ಸೌಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾನೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗೆ. Christ is the divine king. ಯೇಸು ಕ್ರಿಸ್ತನೇ ಆ ದೈವಿಕವಾದಂತಹ ಅರಸನು. In this verse 7, he is also quoting from Psalm 45 verse 6 to 8. 7ನೇ ವಚನದಲ್ಲಿ ಈ ಪತ್ರಿಕೆ ಬರಹಗಾರನು ಕೀರ್ತನೆ 45ನೇ ಅಧ್ಯಾಯ 4ರಿಂದ 6ನೇ ವಚನವನ್ನು ಕೂಡ ಹೇಳುತ್ತಿದ್ದಾನೆ. 6 to 8. 6ರಿಂದ 8ನೇ ವಚನ, ಕೀರ್ತನೆ 45 6ರಿಂದ 8ನೇ ವಚನವನ್ನು ಕೂಡ ಆತನು ಮಾತನಾಡುತ್ತಿದ್ದಾನೆ. Let's read that also.
ಕೀರ್ತನೆ 45 6ರಿಂದ 8ನೇ ವಚನವನ್ನು This is verse 8 I'm talking about, not 7. 8ನೇ ವಚನದ ಕುರಿತಾಗಿ ನಾವು ನೋಡುವಾಗ ಅದು 45ನೇ ಕೀರ್ತನೆ 6 6ರಿಂದ to 8. 8ನೇ ವಚನಗಳ ಕುರಿತಾಗಿ ಅಲ್ಲಿ ಮಾತನಾಡಲ್ಪಟ್ಟಿದೆ. ದೇವರೇ, ನಿನ್ನ ಸಿಂಹಾಸನವು ಯುಗಯುಗಾಂತರಗಳಲ್ಲಿ ಇರುವುದು, ನಿನ್ನ ರಾಜದಂಡವು ನ್ಯಾಯಸ್ಥಾಪಕವಾದದ್ದೇ. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದದರಿಂದ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ನಿನ್ನ ದಿವ್ಯಾಂಬರಗಳು ರಕ್ತಬೋಳ, ಅಗರು, ಚಂದನಗಳಿಂದ ಎಷ್ಟೋ ಸುವಾಸನೆಯುಳ್ಳವುಗಳಾಗಿವೆ. ಗಜದಂತ ಮಂದಿರಗಳೊಳಗೆ ಉತ್ಕೃಷ್ಟ ವಾದ್ಯಗಳು ನಿನ್ನನ್ನು ಆನಂದಗೊಳಿಸುವವು. Okay, in verse 6 to 8 he is showing Christ as the divine king. 6ರಿಂದ 8ನೇ ವಚನಗಳವರೆಗೆ ನಾವು ನೋಡುವಾಗ ಯೇಸು ಕ್ರಿಸ್ತನನ್ನ ಇಲ್ಲಿ ದೈವಿಕ ಅರಸನು ಎಂಬುದಾಗಿ ಚಿತ್ರಿಸಲ್ಪಟ್ಟಿದೆ. Here in Hebrews 1, 8 and 9, this is one of the strongest affirmation of the deity of Christ in the New Testament. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ದೈವತ್ವವನ್ನ ದೃಢವಾಗಿ ಸಾಬೀತುಪಡಿಸುವಂತಹ ವಚನ ಯಾವುದಾದರೂ ಇದ್ದರೆ ಅದು ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 8 ಮತ್ತು 9ನೇ ವಚನಗಳು. If any Jehovah's false witness or anybody else tell you Jesus is not God, or if the Muslim friends ask you, show where Jesus said I am God, look at this verse. ನಿಮಗೆ ಯಾರಾದರೂ ಯೆಹೋವನ ಸುಳ್ಳು ಸಾಕ್ಷಿಗಳು ಬಂದು ಅಥವಾ ಮುಸಲ್ಮಾನ ಸ್ನೇಹಿತರು ಯಾರಾದರೂ ನಿಮ್ಮನ್ನ ಕೇಳುವಾಗ ಯೇಸು ಕ್ರಿಸ್ತನು ದೇವರಲ್ಲ, ತೋರಿಸಿರಿ ಯೇಸು ಕ್ರಿಸ್ತನು ಎಲ್ಲಿ ತಾನು ದೇವರು ಎಂಬುದಾಗಿ ಹೇಳಿದ್ದಾನೆ ಎಂಬುದಾಗಿ ಕೇಳುವಾಗ ಈ ವಚನಗಳೇ ಅದನ್ನ ಸಾಬೀತುಪಡಿಸುತ್ತವೆ. This is the strongest affirmation in the New Testament that Jesus Christ is God. ಇದು ಅತ್ಯಂತ ಬಲವಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನೇ ದೇವರಾಗಿದ್ದಾನೆ ಎಂಬುದಾಗಿ ಹೇಳುವ ವಚನ ಭಾಗಗಳು. It directly address the Son as God. ಇದು ಮಗನನ್ನ ನೇರವಾಗಿ ದೇವರು ಎಂಬುದಾಗಿ ಕರೆದಿರುವಂತಹ ವಚನಗಳು. In this psalm it says, he says to the Son, your throne, O God, is for ever and ever. ಇಲ್ಲಿ ನಾವು ನೋಡುವಾಗ ಮಗನಿಗೆ ಆತನು ಹೇಳುತ್ತಾನೆ, ದೇವರೇ ನಿನ್ನ ಸಿಂಹಾಸನವು ಯುಗಾಂತರಗಳಲ್ಲಿಯೂ ಇರುವುದು. What an amazing thing. God is calling the Son God. ಎಂತಹ ಅದ್ಭುತವಾದಂತಹ ಸತ್ಯ. ದೇವರು ತನ್ನ ಮಗನನ್ನ ದೇವರೇ ಎಂಬುದಾಗಿ ಕರೆಯುತ್ತಿದ್ದಾನೆ. So God the Father is calling God the Son God. ತಂದೆಯಾದಂತ ದೇವರು ಮಗನಾದಂತ ದೇವರನ್ನ ದೇವರು ಎಂಬುದಾಗಿ ಇಲ್ಲಿ ಕರೆಯುತ್ತಿದ್ದಾನೆ. Now this scene here is prophetic. It will be fulfilled completely at the second coming of Christ to the earth. ಇದು ಒಂದು ಪ್ರವಾದನೆಯಿಂದ ಕೂಡಿದಂತಹ ಒಂದು ವಚನವಾಗಿದೆ. ಅದು ಯಾವಾಗ ನೆರವೇರುತ್ತದೆ ಅಂದರೆ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಈ ಪ್ರವಾದನೆ ನೆರವೇರುತ್ತದೆ. And when he rules, how will his rule be? ಆತನು ರಾಜ್ಯಾಧಿಕಾರವನ್ನು ವಹಿಸಿಕೊಂಡು ಅಧಿಕಾರ ನಡೆಸುವಾಗ ಯಾವ ರೀತಿ ಆತನ ಅಧಿಕಾರ ಇರುತ್ತದೆ ಎಂಬುದನ್ನ ಇದು ಸೂಚಿಸುತ್ತದೆ. The second part of verse 8 says, the scepter of uprightness is the scepter of your kingdom. 8ನೇ ಅಧ್ಯಾಯದ 8ನೇ ವಚನದ ಈ ಕಡೆಯ ಭಾಗವನ್ನು ನಾವು ನೋಡುವಾಗ ನ್ಯಾಯದಂಡವೇ ನಿನ್ನ ರಾಜದಂಡವಾಗಿದೆ ಎಂಬುದಾಗಿ ಅದು ಹೇಳುತ್ತದೆ. When Jesus Christ reign on the earth, righteousness will be the character of the kingdom. ಯೇಸು ಕ್ರಿಸ್ತನು ಭೂಲೋಕದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸುವಾಗ ಆತನ ರಾಜ್ಯದ ಆ ಒಂದು ಮುಖ್ಯವಾದಂತಹ ಗುಣ ಏನಾಗಿರುತ್ತದೆ ಅಂದರೆ ನೀತಿಯಿಂದ ಆಳುವಂತದ್ದೇ ಆತನ ರಾಜ್ಯದ ಪ್ರಾಮುಖ್ಯವಾದಂತಹ ಅಂಶವಾಗಿರುತ್ತದೆ. Compare that with the political leaders of today. ಅದನ್ನ ನಾವು ಈ ದಿನದ ರಾಜಕೀಯ ನಾಯಕರಿಗೆ ಹೋಲಿಸೋಣ. As part of the Accept ministry, oftentimes I have to go and visit government offices. ನಮ್ಮ ಎಕ್ಸೆಪ್ಟ್ ಸೇವೆಯ ನಿಮಿತ್ತದಿಂದ ಕೆಲಸದ ನಿಮಿತ್ತ ನಾನು ಅನೇಕ ಸಂದರ್ಭಗಳಲ್ಲಿ ಅನೇಕ ಸರ್ಕಾರಿ ಕಚೇರಿಗಳಿಗೆ ಸಂಧಿಸಬೇಕಾಗುತ್ತದೆ. And it is a very discouraging thing when you go. 7-8 years I've been going from department to department. ಸುಮಾರು 7-8 ವರ್ಷಗಳಿಂದ ನಾನು ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೋಗುತ್ತಿದ್ದೇನೆ. ಅದು ತುಂಬಾ ನಿರಾಶಾದಾಯಕವಾದದ್ದು. Sometimes you get angry in your inside. ಆ ಒಳಗೆ ಹೋಗುವಾಗ ಕೆಲವು ಸಾರಿ ನಿಮಗೆ ಕೋಪ ಕೂಡ ಬರುತ್ತದೆ. It gets frustrated. ನಿಮಗೆ ಬೇಜಾರು ಕೂಡ ಬೇಸತ್ತು ಹೋಗುತ್ತದೆ. But then I always remember Isaiah 32:1.
ಆದರೆ ನಾನು ಯಾವಾಗಲೂ ಯೆಶಾಯನ ಗ್ರಂಥ 32ನೇ ಅಧ್ಯಾಯ 1ನೇ ವಚನವನ್ನು ನೆನೆಸಿಕೊಳ್ಳುತ್ತೇನೆ. Can you read that verse? ಯೆಶಾಯ 32 1ನೇ ಅಧ್ಯಾಯ. ಇಗೋ, ಒಬ್ಬ ರಾಜನು ನೀತಿಗನುಸಾರವಾಗಿ ಆಳುವನು, ಅಧಿಪತಿಗಳು ನ್ಯಾಯದಿಂದ ದೊರೆತನ ಮಾಡುವರು. Yeah, that verse is in my mind always when I see the corruption and the lie that the politicians and the officers tell. ರಾಜಕೀಯ ವ್ಯಕ್ತಿಗಳು ಮತ್ತು ಸರ್ಕಾರಿ ವ್ಯಕ್ತಿಗಳು ಹೇಳುವಂತಹ ಸುಳ್ಳು ಮತ್ತು ಭ್ರಷ್ಟಾಚಾರವನ್ನು ನಾನು ನೋಡುವಾಗ ಈ ವಚನವನ್ನು ಯಾವಾಗಲೂ ಜ್ಞಾಪಿಸಿಕೊಳ್ಳುತ್ತೇನೆ. See, our Lord's rule will be in uprightness and righteousness. ನಮ್ಮ ಕರ್ತನ ಅಧಿಕಾರವು ಅದು ನೀತಿಯಿಂದ ಮತ್ತು ನ್ಯಾಯದಿಂದ ಕೂಡಿದಂತದಾಗಿರುತ್ತದೆ. So if you are discouraged by what is happening in the world today, just hang in, just be patient. The righteous king is going to come and rule. ಈ ಲೋಕದಲ್ಲಿ ಸಂಭವಿಸುತ್ತಿರುವಂತಹ ಸಂಗತಿಗಳನ್ನ ನೋಡಿ ನೀವು ನಿರಾಶೆಗೊಂಡವರಾಗಿರುವುದಾದರೆ ತಾಳಿಕೊಂಡಿರ್ರಿ, ಆ ನೀತಿಯುಳ್ಳಂತ ಅರಸನು ಒಂದು ದಿನ ಬರುತ್ತಾನೆ. In this, the second part of verse 8 is a millennial picture. 1000 ವರ್ಷದ ಆಳ್ವಿಕೆಯ ಚಿತ್ರ ಇದು. 8ನೇ ಅಧ್ಯಾಯದ 8ನೇ ವಚನದ ಕಡೆಯ ಭಾಗ ಅದು 1000 ವರ್ಷದ ಆಳ್ವಿಕೆಯ ಚಿತ್ರಣವನ್ನು ನಮಗೆ ಕೊಡುತ್ತದೆ. Where do we read about the 1000-year reign of Jesus Christ? ನಾವು ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯನ್ನ ಎಲ್ಲಿ ಓದುತ್ತೇವೆ? Revelation 20 verse 4 to 6. ಪ್ರಕಟಣೆ 20ನೇ ಅಧ್ಯಾಯ 4ರಿಂದ 6ನೇ ವಚನಗಳು. Here the psalmist is telling his reign will be holy and lawful. ಇಲ್ಲಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ, ಆತನ ರಾಜ್ಯವು ಅದು ನೀತಿಯಿಂದ ನ್ಯಾಯದಿಂದ ಕೂಡಿರುತ್ತದೆ. And lawful, ಕಾನೂನು ಪ್ರಕಾರ, ದೇವರ ಕಾನೂನು ಪ್ರಕಾರ, it will be according to God's law. ಅದು ನ್ಯಾಯದಿಂದ ಕೂಡಿರುವಂತದ್ದಾಗಿರುತ್ತದೆ, ಅದು ದೇವರ ನ್ಯಾಯದಿಂದ, ದೇವರ ಕಾನೂನಿನಿಂದ ಕೂಡಿರುವಂತದ್ದಾಗಿರುತ್ತದೆ. That is the prayer Jesus taught the disciples, thy kingdom come on earth as it is in heaven. ಅದನ್ನೇ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿಕೊಟ್ಟಂತಹ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಲು ಹೇಳಿದನು. ಏನೆಂದರೆ, ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನಿನ್ನ ಚಿತ್ತವು ನೆರವೇರಲಿ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ. In the second part says, with the oil of gladness beyond your opinions. Where is it uncle? 9 second part. I'm sorry, Hebrews 1:9 second part. ಇಬ್ರಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದ 2ನೇ ಭಾಗವು ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಎಂದು ಹೇಳುತ್ತದೆ. Yeah, that is what we read also in Psalm 45. ಅದನ್ನೇ ನಾವು 45ನೇ ಕೀರ್ತನೆಯಲ್ಲಿ ಕೂಡ ಓದಿಕೊಂಡೆವು. In other words, it will be a joyous time when Christ rules this world. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಕ್ರಿಸ್ತನು ಈ ಲೋಕದಲ್ಲಿ ಅಧಿಕಾರ ನಡೆಸುವಾಗ ಅದು ಸಂತೋಷದಿಂದ ಕೂಡಿದ ಸಮಯವಾಗಿರುತ್ತದೆ. It will be an oil like an oil of gladness. ಅದು ಒಂದು ಪರಮಾನಂದ ತೈಲ ಇದ್ದ ರೀತಿಯಲ್ಲಿ ಇರುತ್ತದೆ. And beyond your companions. ಮತ್ತು ನಿನ್ನ verse 9 ಜೊತೆಗಾರರಿಗಿಂತ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. The companions, another meaning is like believers. ಜೊತೆಗಾರರು ಎಂಬುದಾಗಿ ಹೇಳುವಾಗ ಅದರ ಇನ್ನೊಂದು ಅರ್ಥ ವಿಶ್ವಾಸಿಗಳು. So we are partakers in that gladness. ಆ ಕರ್ತನ ಪರಮಾನಂದ ತೈಲದಲ್ಲಿ ನಾವು ಕೂಡ ಪಾಲುಗಾರರಾಗುತ್ತೇವೆ. If you look at chapter 3 of Hebrews verse 14, ನಾವು ಇಬ್ರಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡಿಕೊಳ್ಳುವಾಗ, says we have come to share in Christ. ನಾವು ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ ಎಂಬುದಾಗಿ ಅಲ್ಲಿ ಹೇಳುತ್ತದೆ. So we will be sharing in his gladness. ಆದ್ದರಿಂದ ನಾವು ಕ್ರಿಸ್ತನ ಆನಂದದಲ್ಲಿ ನಾವು ಕೂಡ ಪಾಲುಗಾರರಾಗುತ್ತೇವೆ. We are companions, we are friends, we are partakers in Christ. ನಾವು ಕ್ರಿಸ್ತನಿಗೆ ಜೊತೆಗಾರರು, ಸ್ನೇಹಿತರು ಮತ್ತು ಆತನ ಆನಂದದಲ್ಲಿ ಪಾಲುಗಾರರು. Amazing privilege that you and I have as believers in the New Testament church. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿ ನಾನು ನೀವು ಹೊಸ ಒಡಂಬಡಿಕೆಯ ಸಭೆಯಾಗಿ ಇಂತಹ ಸೌಭಾಗ್ಯವನ್ನ ಕ್ರಿಸ್ತನೊಂದಿಗೆ ಹೊಂದಿದ್ದೇವೆ. Now let's read verse 10 to 12. ನಾವು ಈಗ 10ರಿಂದ 12ನೇ ವಚನವನ್ನು ಓದಿಕೊಳ್ಳೋಣ. ಕರ್ತನೇ, ಆದಿಯಲ್ಲಿ ನೀನು ಭೂಮಿಯ ಅಸ್ಥಿವಾರವನ್ನು ಹಾಕಿದಿ, ಗಗನಮಂಡಲವು ನಿನ್ನ ಕೈ ಕೆಲಸವಾಗಿದೆ. ಅವು ನಾಶವಾಗುವವು,
ಆದರೆ ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವವು, ಅವುಗಳನ್ನು ಮೇಲಂಗಿಯಂತೆಯೂ ವಸ್ತ್ರದಂತೆಯೂ ಮಡಿಸುತ್ತಿ, ಮತ್ತು ಅವು ಮಾರ್ಪಡುವವು. ನೀನಾದರೋ ಏಕರೀತಿಯಾಗಿದ್ದಿ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. Now here the author is telling Christ is the eternal creator. ಇಲ್ಲಿ ಈ ಪತ್ರಿಕೆಯ ಬರಹಗಾರನು ಹೇಳುತ್ತಿದ್ದಾನೆ, ಯೇಸು ಕ್ರಿಸ್ತನೇ ಆ ನಿತ್ಯತ್ವದ ಸೃಷ್ಟಿಕರ್ತನು ಎಂಬುದಾಗಿ. But angels are mutable creatures. ಆದರೆ ದೇವದೂತರನ್ನ ನಾವು ನೋಡುವಾಗ ಮ್ಯೂಟಬಲ್, ಅವರು ಹಳೆಯವಾಗುವಂತ ಸೃಷ್ಟಿಗಳು. Christ is the eternal creator. ಆದರೆ ಯೇಸು ಕ್ರಿಸ್ತನಾದರೂ ನಿತ್ಯತ್ವದ ಸೃಷ್ಟಿಕರ್ತನಾಗಿದ್ದಾನೆ. In verse 10 to 12 he is quoting from Psalm 102. Where ಅಂತ? Psalm 102. 102ನೇ ಕೀರ್ತನೆಯಿಂದ ಆತನು ಈ ವಚನ ಭಾಗವನ್ನು ಹೇಳುತ್ತಿದ್ದಾನೆ. 25 to 27. Psalm 102. 102ನೇ ಕೀರ್ತನೆ 25 to 27. 25 ಮತ್ತು 27ನೇ ವಚನಗಳನ್ನ ಇಲ್ಲಿ ಆತನು ಇವರಿಗೆ ತೋರಿಸುತ್ತಿದ್ದಾನೆ. Psalm 102, 25 to 27. 102ನೇ ಕೀರ್ತನೆ 25ರಿಂದ 27ನೇ ವಚನ. ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದಿ, ಗಗನ ಮಂಡಲವು ನಿನ್ನ ಕೈ ಕೆಲಸವಾಗಿದೆ. ಅವು ನಾಶವಾಗುವವು, ಆದರೆ ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವವು, ಉಡುಪಿನಂತೆ ಅವುಗಳನ್ನು ಬದಲಿಸುತ್ತಿ, ಅವು ಮಾರ್ಪಡುವವು. ನೀನಾದರೂ ಏಕರೀತಿಯಾಗಿದ್ದಿ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. Earlier in the psalmist is speaking of his own frailty and death. ಈ ಕೀರ್ತನೆಯ ಹಿಂದಿನ ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಕೀರ್ತನೆಗಾರನು ತನ್ನ ಜೀವಿತದ ನಶ್ವರತೆ ಮತ್ತು ಎಷ್ಟು ಕ್ಷಣಿಕವಾದದ್ದು ಎಂಬುದಾಗಿ ಮಾತನಾಡುತ್ತಾನೆ. He then meditates on the eternality and immutability or unchangeableness of God. ಆದರೆ ನಂತರದ ವಚನಗಳಲ್ಲಿ ಆತನು ದೇವರ ಬದಲಾಗದಂತಹ ನಿತ್ಯತ್ವ ಮತ್ತು ಶಾಶ್ವತವಾಗಿ ಆತನು ಜೀವಿಸುತ್ತಾನೆ ಎಂಬುದರ ಕುರಿತಾಗಿ ಮಾತನಾಡುತ್ತಾನೆ. So the author of Hebrews is applying Psalm 102, 25 to 27 to the Lord Jesus Christ. ಆದ್ದರಿಂದ ಈ ಇಬ್ರಿಯರ ಗ್ರಂಥಕರ್ತನು 102ನೇ ಕೀರ್ತನೆ 25ನೇ ಅಧ್ಯಾಯ 27ನೇ ವಚನಗಳನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಅನ್ವಯಿಸುತ್ತಿದ್ದಾನೆ. The unchanging God of the Old Testament is none other than the Lord Jesus Christ of the New Testament. ಹಳೆಯ ಒಡಂಬಡಿಕೆಯ ಬದಲಾಗದಂತ ಶಾಶ್ವತವಾಗಿ ಜೀವಿಸುವಂತಹ ದೇವರು ಬೇರೆ ಯಾರು ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ರಕ್ಷಕನು ಮತ್ತು ಕರ್ತನಾದ ಯೇಸು ಕ್ರಿಸ್ತನೇ. He is the creator of the universe, as we see in John's Gospel 1:3 and Colossians 1:16. ನಾವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನ ಮತ್ತು ಕೊಲೋಸಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಸೃಷ್ಟಿಕರ್ತನು. Here we say that all that creation will be removed like a garment, vastradante. ಎಲ್ಲಾ ಸೃಷ್ಟಿಯನ್ನ ಆತನು ವಸ್ತ್ರದಂತೆ ಬದಲಿಸುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. The author David MacLeod ಒಬ್ಬ ಡೇವಿಡ್ ಮೆಕ್ಲಿಯಾರ್ಡ್ ಎಂಬಂತಹ ಒಬ್ಬ ಬರಹಗಾರನು ಈ ರೀತಿ ಹೇಳುತ್ತಾನೆ. When we buy a suit, okay, a suit, 2-piece or 3-piece suit, many times the suit will become old, but we will be still living, we will be changing that suit to a new suit. ಆತನು ಹೇಳುವ ಪ್ರಕಾರ ನಾವು 2 ಪೀಸ್ ಅಥವಾ 3 ಪೀಸ್ ಸೂಟ್ ಅನ್ನು ಹೊಲಿಸುವಾಗ ಏನಾಗುತ್ತದೆ, ಆ ಸೂಟ್ ಹಳೆದಾಗುತ್ತಾ ಹೋಗುತ್ತದೆ, ಆದರೆ ನಾವು ಮಾತ್ರ ಇನ್ನೂ ಜೀವಂತವಾಗಿ ಜೀವಿಸುತ್ತಿರುತ್ತೇವೆ. The people outlive the suits of clothing. ಜನರು ಆ ಸೂಟಿನ ಜೀವಮಾನಕ್ಕಿಂತ ಹೆಚ್ಚು ಕಾಲ ಬದುಕುವವರಾಗಿರುತ್ತಾರೆ. Same way the Lord Jesus Christ will remain forever, and the world and the universe will become old and perish like a garment. ಅದೇ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಾಶ್ವತವಾಗಿ ಜೀವಿಸುವವನಾಗಿರುತ್ತಾನೆ. ಆದರೆ ಈ ಸೃಷ್ಟಿ ಮತ್ತು ಆ ಸೃಷ್ಟಿ ಕಾರ್ಯಗಳು ಹಳೆಯ ಬಟ್ಟೆಯ ಹಾಗೆ ಅಳೆದಾಗುತ್ತಾ ಹೋಗುತ್ತವೆ. The planets and the stars will grow old like a garment. ಆ ಗ್ರಹಗಳು ಮತ್ತು ನಕ್ಷತ್ರಗಳು ವಸ್ತ್ರದ ರೀತಿಯಲ್ಲಿ ಹಳೆದಾಗುತ್ತಾ ಹೋಗುತ್ತವೆ. But he will remain forever. ಆದರೆ ಆತನು ಶಾಶ್ವತವಾಗಿ ಇರುತ್ತಾನೆ. They will perish, but his years will not fail.
ಅವುಗಳೆಲ್ಲವೂ ನಶಿಸಿ ಹೋಗುತ್ತವೆ, ಆದರೆ ಆತನ ವರ್ಷಗಳು ಅದು ಎಂದಿಗೂ ನಶಿಸಿ ಹೋಗುವುದಿಲ್ಲ. Angels are mutable creatures. ಅಂದ್ರೆ ಗತಿಸಿ ಹೋಗುವ ಅಲ್ಲೇ ಮಾಯ ವಸ್ತ್ರದಂತೆ, ಬಟ್ ದ ಲಾರ್ಡ್ ಇಸ್ ಫಾರ್ ಎವರ್. ದೇವದೂತರು ಸಹ ವಸ್ತ್ರದಂತೆ ಮಾಯವಾಗುವಂತ ಗತಿಸಿ ಹೋಗುವಂತ ಸೃಷ್ಟಿಗಳು, ಆದರೆ ಯೇಸು ಕ್ರಿಸ್ತನು ನಿರಂತರವಾಗಿ ಇರುತ್ತಾನೆ. He is the creator. The Lord is the creator of the angels. ನಮ್ಮ ಕರ್ತನೆ ಆ ದೇವದೂತರನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು. Lastly, let's read verse 13 and 14. ಕಡೆಯದಾಗಿ ನಾವು 13 ಮತ್ತು 14ನೇ ವಚನವನ್ನ ಓದಿಕೊಳ್ಳೋಣ. ಆದರೆ ದೇವದೂತರಲ್ಲಿ ಯಾವನ ವಿಷಯದಲ್ಲಿ ಆದರೂ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ ಎಂದಾದರೂ ಹೇಳಿದ್ದಾನೋ? ಅವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಊಳಿಗದ ಆತ್ಮಗಳಲ್ಲವೇ? Christ is the exalted sovereign. ಯೇಸು ಕ್ರಿಸ್ತನು ಆತನು ಸಾರ್ವಭೌಮನಾಗಿ ಉನ್ನತಕ್ಕೆ ಏರಿಸಲ್ಪಟ್ಟಿದ್ದಾನೆ. Angels are commissioned servants. ಆದರೆ ದೇವದೂತರು ಅವರು ಸೇವೆಗಾಗಿ ನೇಮಿಸಲ್ಪಟ್ಟಂತಹ ಸೇವಕರು. Now the writer is quoting from Psalm 110 verse 1. ಈಗ ಬರಹಗಾರನು ಕೀರ್ತನೆ 110ನೇ ಅಧ್ಯಾಯ 1ನೇ ವಚನವನ್ನ ಇಲ್ಲಿ ಹೇಳುತ್ತಿದ್ದಾನೆ. Read Psalm 110 verse 1. ನಾವು 110ನೇ ಕೀರ್ತನೆ 1ನೇ ವಚನವನ್ನ ಓದಿಕೊಳ್ಳೋಣ. ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. Here the writer is saying, to which of the angels has he ever said, sit at my right hand? Verse 13. 13ನೇ ವಚನದಲ್ಲಿ ನೋಡುವಾಗ ಬರಹಗಾರನು ಆದರೆ ದೇವದೂತರಲ್ಲಿ ಯಾವನ ವಿಷಯದಲ್ಲಿ ಆದರೂ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ ಹೇಳುವುದಿಲ್ಲ ಎಂದು ಹೇಳುತ್ತಾನೆ. The answer is no. God has not said that to any angels. ಹೌದು, ಅದಕ್ಕೆ ಉತ್ತರ ಇಲ್ಲ. ದೇವದೂತರಿಗೆ ಯಾರಿಗೂ ಕೂಡ ಆ ರೀತಿ ದೇವರು ಹೇಳಲಿಲ್ಲ. That privilege and honor only belongs to the messianic son, the Lord Jesus Christ. ಆ ಒಂದು ಅಧಿಕಾರ, ಆ ರೀತಿ ಹೇಳಿಸಿಕೊಳ್ಳುವ ಅಧಿಕಾರ ಮತ್ತು ಸೌಭಾಗ್ಯ ಇರುವಂತದ್ದು ಮಗನಾಗಿರುವಂತ ಮೆಸ್ಸಿಯನಾದಂತ ಪುತ್ರನಾದಂತ ಯೇಸು ಕ್ರಿಸ್ತನಿಗೆ ಮಾತ್ರ. When the Lord Jesus Christ ascended to heaven after his resurrection, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನವಾದ ನಂತರ ಸ್ವರ್ಗಲೋಕಕ್ಕೆ ಏರಿಸಲ್ಪಟ್ಟನು. this place of dignity and honor belonged to him. ಈ ಒಂದು ಅಧಿಕಾರ ಮತ್ತು ಗೌರವ ಆತನೊಬ್ಬನಿಗೆ ಸಲ್ಲುತ್ತದೆ. He is at the right hand of the majesty on high. ಉನ್ನತನಾದಂತಹ ದೇವರ ಬಲಪಾರ್ಶ್ವದಲ್ಲಿ ಆತನು ಕೂತುಕೊಂಡಿದ್ದಾನೆ. And in later in Hebrews 7:25, ಮುಂದೆ ನಾವು ನೋಡುವಾಗ ಇಬ್ರಿಯದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನದಲ್ಲಿ the author tells that Jesus Christ today is carrying out at that place an intercessory ministry. ಈಗ ಯೇಸು ಕ್ರಿಸ್ತನು ಅಲ್ಲಿ ದೇವರ ಬಲಗಡೆಯಲ್ಲಿ ನಮಗಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನ, ಮಧ್ಯಸ್ಥಿಕೆಯ ಸೇವೆಯನ್ನು ಮಾಡುತ್ತಿದ್ದಾನೆ ಎಂದು ಹೇಳುತ್ತಾನೆ. Meanwhile, in the meantime, he is waiting for the defeat of his enemies. ಅದೇ ಸಂದರ್ಭದಲ್ಲಿ ಆತನು ತನ್ನ ಶತ್ರುಗಳ ಸೋಲಿಗಾಗಿ ಕಾದುಕೊಂಡಿದ್ದಾನೆ. The devil and all the angels, his angels, and all the enemies of God will be his footstool. ಅಲ್ಲಿ ನಾವು ನೋಡುವಾಗ ಸೈತಾನನ ದೇವದೂತರು ಮತ್ತು ದೇವರ ಎಲ್ಲಾ ಶತ್ರುಗಳು ಆತನಿಗೆ ಪಾದಪೀಠವಾಗಿರುತ್ತಾರೆ. This is a reference to the ancient custom. You can see that in the book of Joshua. When Israelites, the kings defeated an enemy king, they will put their feet on the neck of the captured king. ಇದು ಹಳೆಯ ಒಡಂಬಡಿಕೆಯಲ್ಲಿ ನಡೆಸುತ್ತಿದ್ದಂತ ಸಂಪ್ರದಾಯ ಏನೆಂದರೆ, ಹಳೆಯ ಒಡಂಬಡಿಕೆಯಲ್ಲಿ ಅರಸರು ತಮ್ಮ ಶತ್ರು ರಾಜನನ್ನ ಕೊಂದಾಗ ಅಥವಾ ಆತನ ಹಿಡಿದುಕೊಂಡಾಗ ಆತನ ಕುತ್ತಿಗೆಯ ಮೇಲೆ ತಮ್ಮ ಕಾಲನ್ನು ಇಡುತ್ತಿದ್ದರು. So here it says that Psalm 110, looking at the future kingdom of Christ when all his enemies will be at his footstool. ಇಲ್ಲಿ 110ನೇ ಕೀರ್ತನೆ
ಮುಂದೆ ಸ್ಥಾಪಿಸಲ್ಪಡುವಂತಹ ಕ್ರಿಸ್ತನ ರಾಜ್ಯದ ಕುರಿತಾಗಿ ಕಾಲಜ್ಞಾನ ಹೇಳುವುದಾಗಿ ಆತನ ಶತ್ರುಗಳನ್ನೆಲ್ಲ ಆತನು ಪಾದಪೀಠವನ್ನಾಗಿ ಮಾಡಿಕೊಳ್ಳುತ್ತಾನೆ ಎಂದು ಪ್ರವಾದನೆ ನುಡಿಯುತ್ತಿದೆ. After David's rule, when Solomon came to kingdom, we see this happening. He has put out all the enemies who were against David, against the kingdom. ನಾವು ದಾವೀದನ ರಾಜ್ಯಭಾರವಾದ ನಂತರ ಆತನ ಮಗನು ಸಿಂಹಾಸನಕ್ಕೆ ಬಂದಾಗ ಆ ದಾವೀದನ ಶತ್ರುಗಳು ಯಾರ್ಯಾರಿದ್ದರೋ ಅವರನ್ನೆಲ್ಲ ಆತನು ಸಂಹರಿಸುವುದನ್ನ ಸಾಲೊಮೋನನು ನಾವು ನೋಡುತ್ತೇವೆ. So here it is looking at the future kingdom of the Lord Jesus Christ. ಇಲ್ಲಿ ಅದು ಕರ್ತನ ಭವಿಷ್ಯದ ಸಾಮ್ರಾಜ್ಯದ ಕುರಿತಾಗಿ ಮಾತನಾಡುತ್ತದೆ. In verse 14 we read that the angels are ministering spirits. ಇಲ್ಲಿ 14ನೇ ವಚನದಲ್ಲಿ ನಾವು ನೋಡುವಾಗ ದೇವದೂತರು ಅವರು ಸೇವೆಯನ್ನ ಮಾಡುವುದಕ್ಕಾಗಿ ಕಳುಹಿಸಲ್ಪಟ್ಟಿರುವ ಊಳಿಗದ ಆತ್ಮಗಳು. The spirits means three things. ಆತ್ಮ ಎಂಬುದಾಗಿ ಹೇಳುವಾಗ ಅದು ಮೂರು ಅರ್ಥವನ್ನು ಕೊಡುತ್ತದೆ. They do not have material bodies like us. ಅವರು ನಮ್ಮ ಹಾಗೆ ಭೌತಿಕವಾದಂತಹ ಶರೀರವನ್ನ ಹೊಂದಿಲ್ಲ. Secondly, ಎರಡನೇದಾಗಿ they are essentially spiritual in nature. ಅವರು ಪ್ರಾಮುಖ್ಯವಾಗಿ ಆತ್ಮದ ರೀತಿಯಲ್ಲಿ ಇರುತ್ತಾರೆ, ಆತ್ಮೀಕವಾಗಿ ಇರುತ್ತಾರೆ. Thirdly, ಮೂರನೇದಾಗಿ they belong to the heavenly realm. ಅವರು ಪರಲೋಕಕ್ಕೆ ಸಂಬಂಧಪಟ್ಟವರು. That is the realm of the spirit. ಅದೇ ಪರಲೋಕ ಎಂಬುದಾಗಿ ಹೇಳುವಾಗ ಅದು ಆತ್ಮಗಳಿಗೆ ಸಂಬಂಧಪಟ್ಟಂತ ಸ್ಥಳ. Then it says that they are sent out to serve. ಅವರೆಲ್ಲರನ್ನ ಸೇವೆಗಾಗಿ ಕಳುಹಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಅಲ್ಲಿ ಹೇಳುತ್ತದೆ. That talks about the commission God has given to them. ಅದು ದೇವರು ಅವರಿಗೆ ಕೊಟ್ಟಿರುವಂತಹ ಸೇವೆಯ ಕುರಿತಾಗಿ ಮಾತನಾಡುತ್ತದೆ. We are also commissioned to serve him. ನಾವು ಕೂಡ ಆತನ ಸೇವೆಗಾಗಿ ನೇಮಿಸಲ್ಪಟ್ಟಿದ್ದೇವೆ. In other words, the angels are under authority. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ದೇವದೂತರು ಆತನ ಅಧಿಕಾರದ ಅಡಿಯಲ್ಲಿದ್ದಾರೆ. Here it also says they serve those who are to inherit salvation. Verse 14, last part. ಕಡೆಯ 14ನೇ ವಚನದ ಕಡೆಯ ಭಾಗದಲ್ಲಿ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರಿಗಾಗಿ ಸೇವೆ ಮಾಡುವುದಕ್ಕೆ ಕಳುಹಿಸಲ್ಪಟ್ಟಂತ ಆತ್ಮಗಳು ಇವರು. They are serving believers. ಅವರು ವಿಶ್ವಾಸಿಗಳಿಗೆ ಸೇವೆ ಮಾಡುತ್ತಾರೆ. Many a times we don't appreciate the ministry of the angels because we cannot see them. ನಾವು ದೇವದೂತರನ್ನ ಕಾಣದೇ ಇರುವ ಕಾರಣ ಅವರು ನಮಗೆ ಸೇವೆ ಮಾಡುತ್ತಾರೆ ಎಂಬುದನ್ನು ನಾವು ನೆನೆಸುವುದಿಲ್ಲ. But it is absolutely true. I can tell many times when I came very close to accidents at the nick of time how God protected us through the angels. We seldom appreciate the ministry of the angels, but they are real, my beloved brothers and sisters. ನಾನು ಕೂಡ ನನ್ನ ಸ್ವಂತ ಅನುಭವದಿಂದ ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ ಏನೆಂದರೆ ಅನೇಕ ಸಂದರ್ಭಗಳಲ್ಲಿ ನಾವು ಇನ್ನೇನೋ ಅಪಘಾತವಾಗುತ್ತದೆ ಎಂಬಂತ ಸಂದರ್ಭಗಳಲ್ಲಿ ಅದರಿಂದ ತಪ್ಪಿಸುವ ಹಾಗೆ ದೇವರು ಮಾಡಿದ್ದಾನೆ. ಅದು ಬೇರೆ ಯಾರ ಕಾರ್ಯವಲ್ಲ, ತನ್ನ ದೂತರ ಮೂಲಕ ಮಾಡಿಸಿದಂತ ಕಾರ್ಯವೇ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವದೂತರು ನಮಗೆ ಸೇವೆ ಮಾಡುತ್ತಾರೆ ಎಂಬುದನ್ನು ನಾವು ನಂಬಬೇಕು. We are inheritors of salvation. ನಾವು ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದುವವರು. There are three aspects to our salvation. ನಿಮ್ಮ ರಕ್ಷಣೆಗೆ ಮೂರು ಆಯಾಮಗಳಿವೆ. According to Ephesians 2:8, we are already saved. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದ ಪ್ರಕಾರ ನಾವು ಈಗಾಗಲೇ ರಕ್ಷಿಸಲ್ಪಟ್ಟಿದ್ದೇವೆ. According to Hebrews 7:25, ಇಬ್ರಿಯದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನದ ಪ್ರಕಾರ we are being saved. ನಾವು ರಕ್ಷಿಸಲ್ಪಡುತ್ತಾ ಇದ್ದೇವೆ. According to Hebrews 1:14, which we read, ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ ಈಗ ತಾನೇ ಓದಿದ ವಚನದ ಪ್ರಕಾರ we will be saved in the future. ಭವಿಷ್ಯದಲ್ಲಿ ನಾವು ರಕ್ಷಿಸಲ್ಪಡುತ್ತೇವೆ. Saved from the penalty of sin, ಪಾಪದ ಆ ಒಂದು ಬಂಧನ ಶಿಕ್ಷೆಯಿಂದ ನಾವು ತಪ್ಪಿಸಿಕೊಂಡೆವು. Saved from the power of sin each day, ಪಾಪದ ಬಲದಿಂದ ಪ್ರತಿದಿನವೂ ನಾವು ರಕ್ಷಿಸಲ್ಪಡುತ್ತಿದ್ದೇವೆ. we will be saved from the presence of sin when the Lord comes. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ಪಾಪದ ಪ್ರಸನ್ನತೆಯಿಂದಲೂ ನಾವು ರಕ್ಷಿಸಲ್ಪಡುತ್ತೇವೆ. So thus we are completing chapter 1. ಹೀಗೆ ನಾವು 1ನೇ ಅಧ್ಯಾಯವನ್ನ ಮುಗಿಸಿದ್ದೇವೆ. 7 quotation from the Old Testament.
ಹಳೆಯ ಒಡಂಬಡಿಕೆಯಿಂದ 7 ವಚನಗಳನ್ನು ನಾವು ನೋಡಿಕೊಂಡೆವು. The Son, the Lord Jesus Christ, is superior to prophets and angels. ಮಗನಾದಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಪ್ರವಾದಿಗಳಿಗಿಂತ ದೇವದೂತರಿಗಿಂತ ಶ್ರೇಷ್ಠನಾದವನು. He is the one angels worship and angels obey. ಆತನೇ ದೇವದೂತರಿಂದ ಆರಾಧನೆ ಹೊಂದುವವನು ಮತ್ತು ದೇವದೂತರು ಅಧೀನರಾಗುವುದು ಆತನಿಗೆ. He is the exalted sovereign awaiting his kingdom on the earth. ಆತನು ಶ್ರೇಷ್ಠವಾಗಿ ಏರಿಸಲ್ಪಟ್ಟಂತಹ ಸಾರ್ವಭೌಮನಾದ ಅರಸನು ಭೂಮಿಯ ಮೇಲೆ ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕಾಗಿ ಕಾಯುತ್ತಿದ್ದಾನೆ. What a privilege God has given us to be his church, to be his bride. ಆತನ ಮೊದಲಗಿತ್ತಿಯಾಗುವ ಹಾಗೆ ಆತನ ಸಭೆಯಾಗುವ ಹಾಗೆ ನಮಗೆ ಕೊಟ್ಟಿರುವಂತಹ ಸೌಭಾಗ್ಯವು ಎಂತಹ ಶ್ರೇಷ್ಠವಾದದ್ದು. Let us worship God, let us serve God like the angels do. ದೇವದೂತರು ಆತನನ್ನು ಆರಾಧಿಸುವ ಹಾಗೆ ನಾವು ಕೂಡ ಆತನನ್ನು ಸ್ತುತಿಸೋಣ, ಆರಾಧಿಸೋಣ. How lazy we are, how seldom we remember that we have a commission to proclaim the gospel. ಎಂತಹ ಸೋಮಾರಿಗಳಾಗಿದ್ದೇವೆ ನಾವು. ಎಷ್ಟು ಬಾರಿ ನಾವು ಆತನು ನಮಗಾಗಿ ಸೇವೆ ಮಾಡುವುದಕ್ಕೆ ದೇವದೂತರನ್ನ ಕಳಿಸುತ್ತಾನೆ ಎಂಬುದನ್ನು ಮರೆತು ಬಿಡುತ್ತೇವೆ. May God's name be glorified. Thank you for listening. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಧ್ಯಯನಕ್ಕೆ ಕೂಡಿ ಬಂದದಕ್ಕಾಗಿ ನಿಮಗೆ ವಂದನೆಗಳು. ಥ್ಯಾಂಕ್ ಯು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ.